इसलिए लीकेज होने के कारण शक्ति नहीं बढ़ती। ಅದಕ್ಕೋಸ್ಕರ ಲೀಕೇಜ್ ಆಗಿರೋ ಕಾರಣದಿಂದ ಶಕ್ತಿ ತುಂಬಿಕೊಳ್ಳೋದಿಲ್ಲ. और शक्तिशाली न होने के कारण ಮತ್ತೆ ಶಕ್ತಿಶಾಲಿ ಆಗಿರೋದಿಲ್ಲ. ಅದರ ಕಾರಣದಿಂದ बाप को याद करने में मेहनत लगती ತಂದೆಯನ್ನ ನೆನಪು ಮಾಡೋದ್ರಲ್ಲಿ ಶ್ರಮ ಅನುಭವ ಆಗುತ್ತೆ. और मेहनत होने के कारण संतुष्टता नहीं रहती। ಮತ್ತೆ ಶ್ರಮ ಪಡೋ ಕಾರಣದಿಂದ ಸಂತುಷ್ಟತೆ ಅನುಭವ ಆಗಲ್ಲ. जहाँ संतुष्टता नहीं ಎಲ್ಲಿ ಸಂತುಷ್ಟತೆ ಇಲ್ಲ वहाँ अभी अभी याद की अनुभूति से मस्ती में मस्त होंगे। ಅಲ್ಲಿ ಇವಾಗ ನೆನಪಿನ ಯಾತ್ರೆಯಲ್ಲಿ ಅನುಭೂತಿಯಲ್ಲಿ ಮಸ್ತಿಯಲ್ಲಿ ಮಸ್ತಾಗಿರ್ತಾರೆ. अभी अभी फिर दिल शिकस्त हो जाता है। ಮತ್ತೆ ಇವಾಗ ದಿಲ್ ಶಿಕಸ್ತಾಗಿ ಹೋಗ್ತಾರೆ, ಅಂದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. क्योंकि लीकेज होने के कारण शक्ति थोड़ा टाइम के लिए बढ़ती है, ಯಾಕೆಂದ್ರೆ ಲೀಕೇಜ್ ಆಗಿರೋ ಕಾರಣದಿಂದ ಶಕ್ತಿ ಸ್ವಲ್ಪ ಟೈಮಿಗೋಸ್ಕರ ತುಂಬಿಕೊಳ್ಳುತ್ತೆ, सदा के लिए नहीं रहती। ಸದಾ ಕಾಲಕ್ಕೋಸ್ಕರ ಇರೋದಿಲ್ಲ. इसलिए सहज और निरंतर योगी नहीं बन सकते। ಅದಕ್ಕೋಸ್ಕರ ಸಹಜ ಮತ್ತೆ ನಿರಂತರ ಯೋಗಿಗಳಾಗ್ಲಿಕ್ಕಾಗಲ್ಲ. लगाव से बचने की युक्ति। ಸೆಳೆತದಿಂದ ಬಚಾವಾಗ್ಲಿಕ್ಕೆ ಯುಕ್ತಿ. किसी की याद बार बार आए, ಯಾರ್ದಾದ್ರೂ ನೆನಪು ಪದೇ ಪದೇ ಬರುತ್ತೆ. न चाहते हुए भी बार बार याद आए, ನಾವು ಇಷ್ಟಪಡಲ್ಲ ಆದ್ರೂ ಯಾರ್ದಾದ್ರೂ ನೆನಪು ಪದೇ ಪದೇ ಬರ್ತಾ ಇರುತ್ತೆ. तो क्या करना चाहिए? ಅವಾಗ ಮತ್ತೆ ಏನ್ ಮಾಡ್ಬೇಕಾಗಿದೆ? कारण को ढूंढना चाहिए। ಅದ್ರ ಕಾರಣವನ್ನ ಹುಡುಕ್ಬೇಕಾಗಿದೆ. ये क्या कारण है ಅಂದ್ರೆ ಇದೇನ್ ಕಾರಣ ಆಗಿದೆ? कि हम जिसको भूलना चाहते हैं, ನಾವು ಯಾರನ್ನ ಮರಿಲಿಕ್ಕೆ ಇಷ್ಟಪಡ್ತೀವಿ, बुद्धि कहती है कि भूल जाएं, कभी ನಮ್ಮ ಬುದ್ಧಿ ಹೇಳುತ್ತೆ ಇವ್ರನ್ನ ನಾವು ಮರ್ತು ಬಿಡ್ಬೇಕು ಅಂತ, ना आए, ಯಾವತ್ತೂ ನೆನಪೇ ಬರಬಾರ್ದು ಅಂತ ಅನ್ಸುತ್ತೆ. लेकिन उसकी बार बार याद आ रही है, ಆದ್ರೆ ಅವ್ರ ನೆನಪು ಪದೇ ಪದೇ ಬರ್ತಾ ಇರುತ್ತೆ. तो इसका कारण क्या हुआ? ಮತ್ತೆ ಇದ್ರ ಕಾರಣ ಏನಾಯ್ತು? अरे कुछ कारण हुआ, बनाए। कारण कौन बनाता है? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಏನಾದ್ರೂ ಕಾರಣ ಇದೆ ಅಲ್ವಾ, ಕಾರಣವನ್ನ ಯಾರು ಮಾಡ್ತಾರೆ? हम ही कारण बनाते हैं। ನಾವೇ ಕಾರಣವನ್ನ ಮಾಡ್ತೀವಿ. तो उसकी गहराई में जाओ, हमने क्या कारण ऐसा बनाया ಮತ್ತೆ ಅದ್ರ ಆಳದಲ್ಲಿ ಹೋಗಿ ನಾವೇನ್ ಕಾರಣವನ್ನ ಈ ತರ ಮಾಡಿದೀವಿ ಅಂತ. जो हमारी बुद्धि बार बार नहीं जा रही है? ಅಂದ್ರೆ ನಮ್ಮ ಬುದ್ಧಿ ಪದೇ ಪದೇ ಅಲ್ಲೇ ಹೋಗ್ತಾ ಇದೆ, ಯಾಕೆ? क्या कारण हुआ? ಏನ್ ಕಾರಣ ಆಯ್ತು? लगाव लगाए। ಸೆಳೆತವನ್ನ ಇಟ್ಕೊಂಡಿದ್ದೀರಾ. जो हमने लगाव लगाया है, ನಾವೇನ್ ಸೆಳೆತವನ್ನ ಮಾಡ್ಕೊಂಡಿದೀವಿ, अटैचमेंट लगाया है, ನಾವೇನ್ ಅಟ್ಯಾಚ್ಮೆಂಟ್ ಅನ್ನ ಇಟ್ಕೊಂಡಿದೀವಿ, उस अटैचमेंट को क्या करना पड़े? ಮತ್ತೆ ಆ ಅಟ್ಯಾಚ್ಮೆಂಟ್ ಅನ್ನ ಏನ್ ಮಾಡ್ಬೇಕಾಗಿದೆ? है चालू रखना पड़े या डिटैच करना पड़े? ಅದನ್ನ ಹಾಗೆ ನಡೆಸ್ತಾ ಇರ್ಬೇಕಾಗಿದೆನಾ ಅಥವಾ ಡಿಟ್ಯಾಚ್ ಮಾಡ್ಬೇಕಾಗಿದೆನಾ? डिटैच करना पड़े। ಡಿಟ್ಯಾಚ್ ಮಾಡ್ಬೇಕಾಗಿದೆ. डिटैच करने के लिए तरीका बताया मुरली में। ಮತ್ತೆ ಮುರಳಿಗಳಲ್ಲಿ ಡಿಟ್ಯಾಚ್ ಆಗ್ಲಿಕ್ಕೋಸ್ಕರ ಯುಕ್ತಿಗಳನ್ನ ಹೇಳಿದ್ದಾರೆ. कि अगर कहीं बुद्धि जाती है बार बार ಅಂದ್ರೆ ಒಂದ್ ವೇಳೆ ಎಲ್ಲಾದ್ರೂ ನಮ್ಮ ಬುದ್ಧಿ ಪದೇ ಪದೇ ಹೋಗುತ್ತೆ ಅಂದ್ರೆ, किसी देहधारी में, ಯಾವುದೇ ದೇಹದಾರಿಯಲ್ಲಿ ನಮ್ಮ ಬುದ್ಧಿ ಹೋಗುತ್ತೆ ಅಂದ್ರೆ, तो उसका मुंह भी नहीं देखना चाहिए। ಮತ್ತೆ ಅವ್ರದಂತೂ ಮುಖನೂ ಸಹ ನೋಡಬಾರ್ದಾಗಿದೆ. क्या इतना डिटैच होने की प्रतिज्ञा पक्की कर दे ಇಷ್ಟು ಡಿಟ್ಯಾಚ್ ಆಗುವಂತ ಪ್ರತಿಜ್ಞೆಯನ್ನ ಪಕ್ಕ ಮಾಡ್ಕೊಂಡ್ಬಿಡ್ಬೇಕು, कि मुंह भी न देखे। ಅಂದ್ರೆ ಅವ್ರ ಮುಖನೂ ಸಹ ನೋಡಬಾರ್ದು. ऐसा हो सकता है? ಆ ಥರ ಆಗ್ಬೋದಾಗಿದೆನಾ? हैं? ऐसा हो सकता है? ಏನಂತ ಹೇಳಿದ್ರು, ಮತ್ತೆ ಈ ಥರ ಆಗ್ಬೋದಾಗಿದೆನಾ? हैं? एक ही घर में रहेंगे, ಒಂದೇ ಮನೆಯಲ್ಲಿರ್ತಾರೆ, एक ही गांव में मोहल्ले में रहेंगे, ಒಂದೇ ಹಳ್ಳಿಯಲ್ಲಿರ್ತಾರೆ, ಒಂದೇ ಊರಲ್ಲಿರ್ತಾರೆ, ಒಂದೇ ಓಣಿಯಲ್ಲಿರ್ತಾರೆ. और जहाँ अटैचमेंट लग गया है, ಮತ್ತೆ ಎಲ್ಲಿ ಅಟ್ಯಾಚ್ಮೆಂಟ್ ಆಗೋಗ್ಬಿಟ್ಟಿದೆ, वो बार बार सामने आएगा, ಮತ್ತೆ ಅವ್ರು ಪದೇ ಪದೇ ಎದುರಿಗೆ ಬರ್ತಾರೆ. तो देखना बंद कर देंगे क्या? ಮತ್ತೆ ಅವ್ರನ್ನ ನೋಡೋದನ್ನ ನಿಲ್ಲಿಸ್ಬಿಡ್ತೀರಾ? हैं? अरे दृष्टि जाएगी या नहीं जाएगी? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ದೃಷ್ಟಿ ಹೋಗುತ್ತೋ ಇಲ್ವೋ? जाएगी। बाबा कहते 10 20 50 भूले तो ಹೋಗುತ್ತೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೇನಂತ, 10 20 50 ತಪ್ಪುಗಳನ್ನಂತೂ रोज ही करते होंगे। ಪ್ರತಿದಿನ ಮಾಡ್ತೀರಾ. तो फिर क्या करें? ಮತ್ತೆ ಏನ್ ಮಾಡ್ಬೇಕಾಗಿದೆ? हैं?
देखते हुए भी ना देखें। ಯಾರೋ ಹೇಳಿದ್ರು ನೋಡ್ತಾ ಇದ್ರೇನು ನೋಡಬಾರ್ದು ಅಂತ. ताकत आई है ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಮತ್ತೆ ಇಷ್ಟೊಂದು ಶಕ್ತಿ ಬಂದಿದೆನಾ, तो लानी पड़े। हैं? याद में रहे तुम। याद में रह पाए 70 ಯಾರೋ ಹೇಳಿದ್ರು ನೆನಪಿನಲ್ಲಿ ಇರಬೇಕು ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಇಷ್ಟು ವರ್ಷಗಳಾಯಿತು ಇರ್ಲಿಕ್ಕೆ ಆಗಿದೆನಾ, साल हो गए 70 ವರ್ಷಗಳಾಗೋಯ್ತು. प्रैक्टिस चालू है। हैं? प्रैक्टिस चालू है बाबा। ಯಾರೋ ಹೇಳಿದ್ರು ಬಾಬಾ ಪ್ರಾಕ್ಟೀಸ್ ನಡೀತಾ ಇದೆ ಅಂತ. किस चालू है ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಅಚ್ಚಾ ಪ್ರಾಕ್ಟೀಸ್ ನಡೀತಾ ಇದೆನಾ. वो तभी संभव है ಮತ್ತೆ ಇದು ಅವಾಗೆ ಸಂಭವ ಆಗಿದೆ जब वो स्थान ही छोड़ दे। ಯಾವಾಗ ನಾವು ಆ ಸ್ಥಾನವನ್ನೇ ಬಿಟ್ಬಿಡ್ತೀವಿ. क्या उस व्यक्ति का संग ही सदा काल के लिए छोड़ दे। ಅಂದರೆ ಆ ವ್ಯಕ್ತಿಯ ಸಂಘವನ್ನೇ ಸದಾಕಾಲಕ್ಕೋಸ್ಕರ ಬಿಟ್ಬಿಡಬೇಕು. तो ये संभव होगा या कि नहीं होगा? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಇದು ಸಂಭವ ಆಗುತ್ತಾ ಇಲ್ವಾ. तब संभव हो जाएगा, ಅವಾಗ ಅದು ಸಂಭವ ಆಗ್ಬೋದಾಗಿದೆ. लेकिन दिल अंदर से बित बित करती है। ಆದರೆ ಮನಸ್ಸು ಒಳಗಡೆ ಅನಿಸ್ತಾ ಇರುತ್ತೆ. बाबा का डायरेक्शन फॉलो करने के लिए ಅಂದರೆ ಬಾಬಾನ ಡೈರೆಕ್ಷನನ್ನು ಫಾಲೋ ಮಾಡಲಿಕ್ಕೋಸ್ಕರ पूरा होता नहीं है, क्योंकि माया दिल अंदर बित बित कराती है। ಪೂರ್ತಿ ಆಗೋದೇ ಇಲ್ಲ ಡೈರೆಕ್ಷನಿನ ಅನುಸಾರ ನಡಿಲಿಕ್ಕೆ. ಯಾಕೆಂದರೆ ಮಾಯೆ ಒಳಗಡೆಯಿಂದ ಮನಸ್ಸನ್ನು ಸೆಳೆತನ ಆ ಕಡೆ ಎಳಿತಾ ಇರುತ್ತೆ. तो न स्थान को छोड़ेंगे ಅದಕ್ಕೆ ಮತ್ತೇನು ಮಾಡ್ತಾರೆ, ಸ್ಥಾನವನ್ನು ಬಿಡ್ಲಿಕ್ಕಾಗಲ್ಲ, व्यक्ति को छोड़ेंगे, ವ್ಯಕ್ತಿನೂ ಬಿಡೋಕ್ಕಾಗಲ್ಲ. कारण खत्म नहीं होगा। ಮತ್ತು ಅದರ ಕಾರಣನೂ ಮುಗಿಯೋದೇ ಇಲ್ಲ. एक बार भी मुंह देख लिया ಒಂದು ಸತಿ ಆದರೂ ಮುಖವನ್ನು ನೋಡಿಬಿಟ್ರೆ तो 100 गुना पाप चढ़ेगा कि नहीं चढ़ेगा? ಮತ್ತೆ 100ರಷ್ಟು ಪಾಪ ಹತ್ತುತ್ತೋ ಇಲ್ವೋ. अरे चढ़ेगा या नहीं चढ़ेगा? ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ ಮತ್ತೆ ಪಾಪ ಹತ್ತುತ್ತೋ ಇಲ್ವೋ. चढ़ेगा, ಹತ್ತುತ್ತೆ. क्योंकि बाप की जो श्रीमत है उस श्रीमत के बरखिलाफ आचरण किया। ಯಾಕೆಂದರೆ ತಂದೆ ಏನು ಶ್ರೀಮತ ಇದೆ ಆ ಶ್ರೀಮತದ ವಿರುದ್ಧವಾಗಿರೋ ಆಚರಣೆಯನ್ನು ಮಾಡಿದ್ದೀರಾ. जब 100 गुना पाप चढ़ेगा तो दोबारा फिर देखने की दिल होगी कि नहीं? ಮತ್ತೆ 100ರಷ್ಟು ಪಾಪದ ಬೋಜ ಹೆಚ್ಚಾದಾಗ ಮತ್ತೆ ಇನ್ನೊಂದ್ಸತಿ ನೋಡ್ಲಿಕ್ಕೆ ಇಷ್ಟ ಆಗುತ್ತೋ ಇಲ್ವೋ. है कसाई होता है, ಆಗುತ್ತೆ ಇನ್ನು. ಅದಕ್ಕೆ ಬಾಬಾ ಉದಾಹರಣೆನ ಕೊಡ್ತಾರೆ, ಯಾವ ಥರ ಕಸಾಯಿ ಇರ್ತಾರೆ, ಕಟ್ಟಿಕರ್ ಇರ್ತಾರೆ. है कसाई के घर में पैदा हुआ बच्चा गाय काटने को पाप मानता है या नहीं मानता है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಇವಾಗ ಯಾರು ಕಟುಕ ಇರ್ತಾರೆ ಅವರು ದಿನ ಹಸುಗಳನ್ನು ಕೊಲ್ತಾ ಇರ್ತಾರೆ. ಮತ್ತು ಅವ್ರ ಪರಿವಾರದಲ್ಲಿ ಯಾರಾದರೂ ಮಗು ಜನ್ಮ ತಗೊಂಡ್ರೆ ಅವರಿಗೆ ಅದು ಪಾಪ ಅನಿಸುತ್ತೋ ಇಲ್ವೋ. नहीं मानता है। ಅವರು ಅದನ್ನು ಪಾಪ ಅಂತ ಒಪ್ಕೊಳ್ಳೋದೇ ಇಲ್ಲ. ये संस्कार उसने पूर्व जन्म में कभी धारण किया है या नहीं किया है? ಈ ಸಂಸ್ಕಾರವನ್ನು ಅವ್ರ ಪೂರ್ವಜನ್ಮದಲ್ಲಿ ಎಲ್ಲಾದರೂ ಧಾರಣೆ ಮಾಡ್ಕೊಂಡಿದ್ದಾರೋ ಇಲ್ವೋ. किया है। ಮಾಡ್ಕೊಂಡಿದ್ದಾರೆ. तो जो संस्कार धारण कर लिया एक बार ಮತ್ತು ಏನು ಸಂಸ್ಕಾರವನ್ನು ಒಂದ್ಸತಿ ನಾವು ಧಾರಣೆ ಮಾಡ್ಕೊಂಡ್ಬಿಡ್ತೀವಿ और उसको बार बार दोहराया ಮತ್ತು ಅದನ್ನು ಪದೇ ಪದೇ ಮಾಡ್ತಾ ಇರ್ತೀವಿ ಅದೇ ಥರ, तो पक्का होगा या कच्चा होगा? ಮತ್ತು ಅದು ಸಂಸ್ಕಾರ ಪಕ್ಕ ಆಗೋಗುತ್ತಾ ಅಥವಾ ಅಪರಿಪಕ್ವ ಆಗಿರುತ್ತಾ. भक्ति मार्ग में तो ಪಕ್ಕ ಆಗೋಗ್ಬಿಡುತ್ತೆ. 1 गुना पाप चढ़ता है ಭಕ್ತಿ ಮಾರ್ಗದಲ್ಲಂತೂ 1ರಷ್ಟೇ ಪಾಪ ಹತ್ತುತ್ತೆ. और ज्ञान मार्ग में ಆದರೆ ಜ್ಞಾನ ಮಾರ್ಗದಲ್ಲಿ 100 गुना पाप चढ़ता है। 100ರಷ್ಟು ಪಾಪ ಹತ್ತುತ್ತೆ. क्या ज्ञान मार्ग में ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಜ್ಞಾನ ಮಾರ್ಗದಲ್ಲಿ 100 गुना पाप चढ़ता है। 100ರಷ್ಟು ಪಾಪ ಹತ್ತುತ್ತೆ. तो जो संस्कार है ಮತ್ತು ಇದು ಸಂಸ್ಕಾರ ಆಗಿದೆನಾ, अटैचमेंट के बढ़ेंगे या घटेंगे? ಮತ್ತು ಈ ಸಂಸ್ಕಾರ ಏನಿದೆ ಇದು ಅಟ್ಯಾಚ್ಮೆಂಟಿಂದು ಕಡಿಮೆ ಆಗುತ್ತಾ ಹೆಚ್ಚಾಗುತ್ತಾ. और ही ज्यादा बढ़ते चले जाएंगे। ಇನ್ನೂ ಜಾಸ್ತಿನೇ ಆಗ್ತಾ ಹೋಗುತ್ತೆ. फिर प्रश्न पैदा होता है क्या? ಆವಾಗ ಮತ್ತೆ ಪ್ರಶ್ನೆ ಉತ್ಪನ್ನ ಆಗುತ್ತೆ ಏನಂತ. जो अभी प्रश्न किया, ಅಂದರೆ ಏನು ಇವಾಗ ಪ್ರಶ್ನೆಯನ್ನು ಮಾಡಿದ್ರು ಅವರು, क्या प्रश्न किया? ಏನು ಪ್ರಶ್ನೆಯನ್ನು ಮಾಡಿದರು हम इतना चाहते हैं ಅಂದರೆ ನಾವು ಇಷ್ಟೊಂದು ಇಷ್ಟಪಡ್ತೀವಿ, फिर भी चाहते हुए क्यों नहीं होता है? ನಾವು ಇಷ್ಟೊಂದು ಇಷ್ಟಪಡ್ತೀವಿ ಆದರೂ ಸಹ ಯಾಕೆ ಆ ಥರ ಆಗೋದಿಲ್ಲ ಅಂತ. अरे संस्कार पक्के पड़ गए। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಈ ಸಂಸ್ಕಾರ ಪಕ್ಕ ಆಗೋಗ್ಬಿಡುತ್ತೆ.
63 जन्मों में उतने संस्कार पक्के नहीं पड़ते हैं जितने 63 ಜನ್ಮಗಳಲ್ಲಿ ಸಂಸ್ಕಾರಗಳು ಇಷ್ಟೊಂದು ಪಕ್ಕ ಆಗೋದಿಲ್ಲ. हैं? जितने ब्राह्मणों की संगमयुगी दुनिया में संस्कार पक्के होते हैं. ಅಂದರೆ ಎಷ್ಟು ಈ ಬ್ರಾಹ್ಮಣರ ಪ್ರಪಂಚ ಏನಿದೆ ಅದರಲ್ಲಿ ನಮ್ಮ ಸಂಸ್ಕಾರಗಳು ಎಷ್ಟು ಪಕ್ಕ ಆಗುತ್ತೆ ಅಷ್ಟು ಅಲ್ಲೂ ಆಗಲ್ಲ. यहाँ आपस में कोई दो का प्यार हो जाए, ಇಲ್ಲಿ ಯಾರ್ದಾದ್ರೂ ಪರಸ್ಪರದಲ್ಲಿ ಇಬ್ಬರದ್ದು ಪ್ರೀತಿ ಆಗೋಗ್ಬಿಟ್ರೆ, जिन दो का प्यार हो जाएगा वो अगर नजदीक आते रहेंगे तो प्यार बढ़ेगा या घटेगा? ಮತ್ತೆ ಇಲ್ಲಿ ಯಾರ್ದಾದ್ರೂ ಇಬ್ಬರದ್ದು ಪರಸ್ಪರದಲ್ಲಿ ಪ್ರೀತಿ ಆಗೋಗ್ಬಿಟ್ರೆ ಅವ್ರು ಪದೇ ಪದೇ ಹತ್ರನೇ ಬರ್ತಾ ಇದ್ರೆ ಅವ್ರ ಪ್ರೀತಿ ಕಡಿಮೆ ಆಗುತ್ತಾ ಅಥವಾ ಹೆಚ್ಚಾಗುತ್ತಾ? बढ़ेगा. ಇನ್ನೂ ಹೆಚ್ಚಾಗುತ್ತೆ. और एकदम दूर चले जाए, ಮತ್ತೆ ಏಕ್ದಮ್ ದೂರ ಹೋಗ್ಬಿಟ್ರೆ, विदेश में चले जाए, ವಿದೇಶದಲ್ಲಿ ಹೊರಟೋಗ್ಬಿಟ್ರೆ, हमेशा के लिए चले जाए, ಮತ್ತೆ ಸದಾಕಾಲಕ್ಕೋಸ್ಕರ ಹೊರಟೋಗ್ಬಿಟ್ರೆ, पता लग जाए कि ये तो 20-50 वर्ष के लिए गए, ಯಾವಾಗ ಗೊತ್ತಾಗ್ಬಿಡತ್ತೆ ಅರೆ ಇವರಂತೂ 20-25 ವರ್ಷಗಳಿಗೋಸ್ಕರ ಹೊರಟೋಗ್ಬಿಟ್ರು ಅಂತ, तो आकर्षण घटेगा या बढ़ेगा? ಮತ್ತೆ ಆಕರ್ಷಣೆ ಕಡಿಮೆ ಆಗುತ್ತಾ ಅಥವಾ ಹೆಚ್ಚಾಗುತ್ತಾ? घटेगा. ಕಡಿಮೆ ಆಗುತ್ತೆ. बाबा ने भी यही बताया. ಬಾಬಾನು ಸಹ ಇದನ್ನೇ ಹೇಳಿದ್ದಾರೆ. आपस में किसी से लगाव लग जाए ಪರಸ್ಪರದಲ್ಲಿ ಯಾರ್ದಾದ್ರೂ ಯಾರ ಜೊತೆನಾದ್ರೂ ಸೆಳೆತ ಆಗೋಗ್ಬಿಟ್ರೆ तो उसका मुंह भी नहीं देखना चाहिए. ಮತ್ತೆ ಅವ್ರದಂತೂ ಮುಖನೂ ಸಹ ನೋಡಬಾರ್ದಾಗಿದೆ ಅಂತ ಹೇಳ್ತಾರೆ. क्या? अगर मुंह भी देखा ಒಂದ್ ವೇಳೆ ಮುಖವನ್ನಾದ್ರೂ ನೋಡಿದ್ರೆ तो लगाव बढ़ेगा, ಮತ್ತೆ ಸೆಳೆತ ಇನ್ನೂ ಹೆಚ್ಚಾಗುತ್ತೆ, अटैचमेंट बढ़ेगा, ಅಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತೆ. और अटैचमेंट बढ़ेगा ಮತ್ತೆ ಯಾವಾಗ ಅಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತೆ तो हाँ तो अवस्था नीचे गिरेगी, ಅವಾಗ ಅವಸ್ಥೆ ಕೆಳಗಡೆ ಬೀಳುತ್ತೆ. क्योंकि देहधारी ने देहधारी से प्राप्ति करने की कोशिश की. ಏಕೆಂದ್ರೆ ದೇಹದಾರಿಗಳು ದೇಹದಾರಿಗಳ ಜೊತೆಯಲ್ಲಿ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೋಸ್ಕರ ಪ್ರಯತ್ನ ಮಾಡಿದ್ದಾರೆ. देहधारी से योग लगाया, ದೇಹದಾರಿಗಳ ಜೊತೆಯಲ್ಲಿ ಯೋಗವನ್ನ ಜೋಡಿಸಿದ್ದಾರೆ. देहधारी का देहधारी से योग लगेगा तो रिजल्ट क्या आएगा? ದೇಹದಾರಿಗಳದ್ದು ದೇಹದಾರಿಗಳ ಜೊತೆಯಲ್ಲಿ ಯೋಗ ಆದರೆ ಬುದ್ಧಿಯೋಗವನ್ನು ಜೋಡಿಸಿದ್ರೆ ಅದರ ರಿಸಲ್ಟ್ ಏನು ಬರುತ್ತೆ? गड्ढे में गिरेगा. ಮತ್ತೆ ಗುಂಡಿಯಲ್ಲೇ ಬೀಳ್ತಾರೆ. जैसे जब युद्ध करते हैं ಯಾವ ರೀತಿ ಯಾವಾಗ ಯುದ್ಧವನ್ನ ಮಾಡ್ತಾರೆ तो बड़ा खबरदार रहते ಅವಾಗ ತುಂಬಾ ಎಚ್ಚರಿಕೆಯಿಂದ ಇರ್ತಾರೆ. हैं. क्या खबरदारी रखते हैं? ಏನು ಎಚ್ಚರಿಕೆಯನ್ನ ಇಟ್ಕೊಂತಾರೆ? कोई हमको अपने ज्ञान की तलवार से ಅಂದರೆ ಯಾರು ನಮಗೆ ತಮ್ಮ ಜ್ಞಾನದ ಕತ್ತಿಯಿಂದ काट न दे. खबरदारी रखते हैं कि नहीं रखते? ಅಂದರೆ ಯಾರು ತಮ್ಮ ಕತ್ತಿಯಿಂದ ಜ್ಞಾನದ ಕತ್ತಿಯಿಂದ ನಮ್ಮನ್ನ ಕೊಲ್ಲಬಾರ್ದು ಅಂತ ಗಮನವನ್ನ ಕೊಡ್ತಾರೋ ಇಲ್ವೋ, ಎಚ್ಚರಿಕೆಯಿಂದ ಇರ್ತಾರೋ ಇಲ್ವೋ? रखते हैं. ಗಮನ ಕೊಡ್ತಾರೆ. मान लो मल्ल युद्ध करते हैं, ತಿಳ್ಕೊಳ್ಳಿ, ಯಾರಾದರೂ ಮಲ್ಲ ಯುದ್ಧವನ್ನ ಮಾಡ್ತಾರೆ. हथियारों से लड़ाई नहीं होती है, ಅಸ್ತ್ರಶಸ್ತ್ರಗಳಿಂದ ಯುದ್ಧವನ್ನ ಮಾಡೋದಿಲ್ಲ, हाथ पांव से लड़ाई लड़ते हैं. ಕೈಕಾಲಿಂದ ಯುದ್ಧವನ್ನ ಮಾಡ್ತಾರೆ. उसको क्या कहते हैं? ಅದಕ್ಕೇನಂತ ಹೇಳ್ತಾರೆ? मल्ल युद्ध. ಮಲ್ಲ ಯುದ್ಧ ಅಂತ ಹೇಳ್ತಾರೆ. तो बहुत खबरदारी रखते हैं. ಮತ್ತೆ ಅವರು ತುಂಬಾ एಚ್ಚರಿಕೆಯಿಂದ ಇರ್ತಾರೆ. कहीं ऐसा दांव पेच न लगाए देवे जो हम चारों खोना चित्त हो जाए. ಅಂದ್ರೆ ನಾವು ಈ ತರ ಏನಾದರೂ ಸ್ಟೆಪ್ ಮಾಡಬಾರ್ದು, ಅದರಿಂದ ನಾವು ಪೂರ್ತಿ ಬಿದ್ದು ಹೋಗ್ಬಿಡೋ ತರ ಆಗಬಾರ್ದು. यहाँ तो नहीं लगाते हैं. ಇಲ್ಲಂತೂ ಹಾಕದೇ ಇಲ್ಲ. जो मल्ल युद्ध करते हैं ಯಾರು ಮಲ್ಲ ಯುದ್ಧವನ್ನ ಮಾಡ್ತಾರೆ वो टंगड़ी लगाते हैं या नहीं लगाते हैं? ಅವ್ರ ಕಾಲನ್ನ ಹಾಕ್ತಾರೋ ಇಲ್ವೋ? लगाने की कोशिश करते हैं ना. ಕಾಲಿಂದ ಬೀಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ವಾ? वो पैर ऐसे ऐसे करते रहेंगे. ಅವರು ಕಾಲುಗಳನ್ನ ಈ ತರ ಮಾಡ್ತಾ ಇರ್ತಾರೆ. है? इधर टंगड़ी लगाएंगे, उधर टंगड़ी लगाएंगे. ಇದರ ಕಾಲು ಹಾಕ್ತಾರೆ, ಅದು ಆ ಕಡೆ ಕಾಲು ಹಾಕ್ತಾರೆ. करते हैं ना. ಮಾಡ್ತಾರೆ ಅಲ್ವಾ? है? तो बाबा ने टंगड़ी क्यों नहीं कहा, पैर क्यों कहा? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬಾಬಾ ಕಾಲು ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಹಿಂದಿಯಲ್ಲಿ ಟಂಗಡಿ ಅಂತ ಹೇಳಿಲ್ಲ, ಪೇರ್ ಅಂತ ಹೇಳಿದ್ದಾರೆ. ಯಾಕೆ? है? क्यों कहा पैर? ಯಾಕೆ ಹೇಳಿದ್ರು ಕಾಲು ಅಂತ? क्योंकि ये बुद्ध रूपी पांव की बात है. ಯಾಕೆಂದ್ರೆ ಇದು ಬುದ್ಧಿರೂಪಿ ಕಾಲಿನ ಮಾತಾಗಿದೆ. ब्राह्मणों की दुनिया में ಬ್ರಾಹ್ಮಣರ ಪ್ರಪಂಚದಲ್ಲಿ
बुद्ध रूपी पाँव से ಬುದ್ಧಿರೂಪಿ ಕಾಲಿನಿಂದ बहुत आकर्षित करते हैं। ತುಂಬ ಆಕರ್ಷಿತರನ್ನಾಗಿ ಮಾಡ್ಕೊತಾರೆ. बुद्धि का योग पूरा लगा ही नहीं सकते हैं ಬುದ್ಧಿಯ ಯೋಗವನ್ನು ಪೂರ್ತಿ ಹಾಕ್ಲಿಕ್ಕೆ ಆಗಲ್ಲ. तो थक पड़ते हैं। ಆವಾಗ ಮತ್ತೆ ಸುಸ್ತಾಗ್ತಾರೆ. थकते क्यों हैं? ಸುಸ್ತು ಯಾಕೆ ಆಗ್ತಾರೆ? जब याद पूरी नहीं लगती है ಯಾವಾಗ ನೆನ್ಪು ಪೂರ್ತಿ ಆಗೋದಿಲ್ಲ तो थकान होती है। ಆವಾಗ ಸುಸ್ತಿನ ಅನುಭವ ಆಗುತ್ತೆ. अगर पूरी याद लग जाए ಒಂದ್ ವೇಳೆ ಪೂರ್ತಿ ನೆನ್ಪಾಗೋಗ್ಬಿಟ್ರೆ तो जैसे परमात्मा सूक्ष्म शरीरधारी भी नहीं है, ಯಾವ ರೀತಿ ಪರಮಾತ್ಮ ಸೂಕ್ಷ್ಮ ಶರೀರಧಾರಿನೂ ಆಗಿಲ್ಲ, स्थूल शरीर का भी उसमें वजन नहीं है, ಅವರಲ್ಲಿ ಸ್ಥೂಲ ಶರೀರದ್ದು ಭಾರ ಇಲ್ಲ. ऐसा है ಮತ್ತೆ ಅವ್ರು ಯಾವ ತರ ಆಗಿದ್ದಾರೆ? बिल्कुल हल्का। ಅವರಂತೂ ಪೂರ್ತಿ ಹಗುರ ಆಗಿದ್ದಾರೆ. सूक्ष्म शरीर और स्थूल शरीर दोनों से कोई लगाव नहीं। ಸೂಕ್ಷ್ಮ ಶರೀರ ಮತ್ತೆ ಸ್ಥೂಲ ಶರೀರ ಎರಡರ ಜೊತೆನೂ ಏನು ಸೆಳೆತನೇ ಇಲ್ಲ. तो ऐसी हमारी भी स्टेज बनेगी जरूर। ಮತ್ತೆ ಅದೇ ರೀತಿ ನಮ್ದು ಸಹ ಸ್ಟೇಜ್ ಆಗುತ್ತೆ. कब? ಯಾವಾಗ ಆಗುತ್ತೆ? जब पूरा योग लगा हुआ होगा। ಯಾವಾಗ ನಮ್ಮ ಯೋಗ ಪೂರ್ತಿ ಇರುತ್ತೆ ಅವಾಗ. फिर थकान नहीं होगी। ಅವಾಗ ಮತ್ತೆ ಸುಸ್ತಿನ ಅನುಭವನೇ ಆಗೋದಿಲ್ಲ. मोटी मोटी बातें अभी खत्म हुई हैं। कुछ बच्चे मोटे मोटे लगाव से मुक्त हैं भी, लेकिन सूक्ष्म लगाव बहुत सूक्ष्म है, जो स्वयं को भी चेक नहीं होते हैं, मालूम नहीं पड़ते हैं। चेक करो, अच्छी तरह से चेक करो। संपूर्णता के दर्पण से लगाव को चेक करो। अव्यक्त वाणी तारीख 18 जनवरी 1998 पृष्ठ 104 आदि। ದೊಡ್ಡ ದೊಡ್ಡ ಮಾತುಗಳು ಇವಾಗ ಮುಗ್ದೋಗಿದೆ. ಕೆಲವು ಮಕ್ಕಳು ದೊಡ್ಡ ದೊಡ್ಡ ಮಾತಿನ ಸೆಳೆತದಿಂದ ಮುಕ್ತರಾಗಿದ್ದಾರೆ. ಆದರೆ ಈ ಸೂಕ್ಷ್ಮ ಸೆಳೆತ ತುಂಬ ಸೂಕ್ಷ್ಮ ಆಗಿದೆ. ಅದು ಸ್ವಯಂಗೂ ಸಹ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ, ಗೊತ್ತಾಗೋದೇ ಇಲ್ಲ. ಚೆಕ್ ಮಾಡಿ, ಒಳ್ಳೆ ರೀತಿಯಿಂದ ಚೆಕ್ ಮಾಡಿ. ಸಂಪೂರ್ಣತೆಯ ಕನ್ನಡಿಯಿಂದ ಸೆಳೆತವನ್ನು ಚೆಕ್ ಮಾಡಿ. ಅವ್ಯಕ್ತವಾಣಿ ತಾರೀಖ್ 18/1/98 ಪೇಜ್ ನಂಬರ್ 104 ಆದಿ. लगाव की निशानी क्या है? ಸೆಳೆತದ ಗುರುತು ಏನಾಗಿದೆ? लगाव की निशानी है जिससे लगाव लग जाएगा, ಸೆಳೆತದ ಗುರುತಾಗಿದೆ. ಯಾರ ಜೊತೆ ನಮ್ದು ಅಟ್ಯಾಚ್ಮೆಂಟ್ ಆಗೋಗುತ್ತೆ वो बार बार बुद्धि में स्मृति में आवेगा, ಅವರು ಪದೇ ಪದೇ ಬುದ್ಧಿಯಲ್ಲಿ ಸ್ಮೃತಿಯಲ್ಲಿ ಬರ್ತಾ ಇರ್ತಾರೆ. आंखों के सामने आ जाएगा। ಕಣ್ಣಿನ ಎದುರುಗಡೆ ಬಂದ್ಬಿಡ್ತಾರೆ. तो क्या करना है? ಅದಕ್ಕೆ ಮತ್ತೇನು ಮಾಡಬೇಕಾಗಿದೆ? हाँ, जिससे लगाव लग जाए उसका मुंह भी नहीं देखना है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾರ ಜೊತೆ ಅಟ್ಯಾಚ್ಮೆಂಟ್ ಆಗೋಗುತ್ತೆ ಅವ್ರದಂತೂ ಮುಖನೂ ಸಹ ನೋಡಬಾರ್ದಾಗಿದೆ. चलो, इन आंखों से हम मुंह नहीं देखेंगे, ಅಂದರೆ ಈ ಕಣ್ಣುಗಳಿಂದ ಮುಖವನ್ನು ನೋಡೋದಿಲ್ಲ ನಾವು. लेकिन अंदर की आंखों से मुंह और आंख याद आती रहे ಆದರೆ ಒಳಗಡೆ ಕಣ್ಣುಗಳಿಂದ ಮುಖ ಮತ್ತು ಕಣ್ಣುಗಳು ಎಲ್ಲ ನೆನ್ಪು ಬರ್ತಾ ಇದ್ರೆ तो क्या करें? ಆವಾಗ ಮತ್ತೇನು ಮಾಡಬೇಕು? क्या करें उसी समय? ಅದೇ ಸಮಯದಲ್ಲಿ ಮತ್ತೆ ಏನು ಮಾಡಬೇಕಾಗಿದೆ? बाप की आंख देखें, बाप का चेहरा देखें, ತಂದೆಯ ಕಣ್ಣನ್ನು ನೋಡಬೇಕು, ತಂದೆಯ ಮುಖವನ್ನು ನೋಡಬೇಕು. तो काट हो जाएगा, ಆವಾಗ ಕಟ್ಟಾಗೋಗ್ಬಿಡುತ್ತೆ ಅದು. क्योंकि बाप से बड़ी चुंबक और कोई है नहीं। ಏಕೆಂದರೆ ಆ ತಂದೆಗಿಂತ ಜಾಸ್ತಿ ದೊಡ್ಡ ಮ್ಯಾಗ್ನೆಟ್ ಬೇರೆ ಯಾರೂ ಇಲ್ಲ. लेकिन कोई लोहा ऐसा होता है ಆದರೆ ಕೆಲವು ಕಬ್ಬಣ ಈ ಥರನೂ ಇರುತ್ತೆ, जिसको चुंबक तुरंत पकड़ लेती है, ಅದನ್ನು ಮ್ಯಾಗ್ನೆಟ್ ತಕ್ಷಣ ಇಟ್ಕೊಂಡ್ಬಿಡುತ್ತೆ. और कोई लोहा ऐसा होता है ಮತ್ತು ಕೆಲವು ಕಬ್ಬಣ ಈ ಥರ ಇರುತ್ತೆ, कि उस पर पालिश चढ़ा दी, ಅದ್ರ ಮೇಲೆ ಪಾಲಿಶನ್ನು ಹಾಕ್ಬಿಡ್ತಾರೆ. चढ़ाई जाती कि नहीं? ಪಾಲಿಶನ್ನು ಹಚ್ಚುತ್ತಾರೋ ಇಲ್ವೋ ಮೇಲಿಂದ. उस पर कुछ कवर चढ़ा दिया जाता है, भले पतला कवर है, लेकिन ಅದಕ್ಕೆ ಕೆಲವುದ್ರ ಮೇಲೆ ಕವರನ್ನು ಹಾಕ್ಬಿಡ್ತಾರೆ, ಭಲೆ ಅದು ತೆಳ್ಳಗಿರುವಂಥ ಕವರೇ ಆಗಿರಲಿ. ऐसा कवर चढ़ जाता है कि वो उसको खींचता ही नहीं। ಕೆಲವು ಆ ಥರ ಕವರ್ಗಳನ್ನು ಹಾಕ್ಬಿಡ್ತಾರೆ, ಅದು ಮತ್ತೆ ಅದನ್ನು ಎಳೆಯೋದೇ ಇಲ್ಲ. तो टाइम लगेगा ना। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮತ್ತೆ ಟೈಮ್ ಹಿಡಿಯುತ್ತೆ ಅಲ್ವಾ? हिम्मत नहीं हारना चाहिए ಧೈರ್ಯವನ್ನು ಬಿಡಬಾರ್ದಾಗಿದೆ. कि हम तो इतनी बार काट कर दिया, ಅಂದರೆ ನಾವಂತೂ ಇಷ್ಟೊಂದು ಸತಿ ಕಟ್ ಮಾಡಿಬಿಟ್ಟಿದ್ದೀವಿ, इतनी बार बाबा को याद किया, ಇಷ್ಟೊಂದು ಸತಿ ನಾವು ತಂದೆಯನ್ನು ನೆನ್ಪು ಮಾಡಿದ್ದೀವಿ, फिर भी याद आ जाता है। ಆದರೂ ಸಹ ನೆನ್ಪು ಬಂದುಬಿಡುತ್ತೆ. जितनी बार याद आए ಎಷ್ಟು ಸತಿ ನೆನ್ಪು ಬರುತ್ತೆ, उतनी बार बाप को
को लिख करके देना चाहिए। ಇಷ್ಟು ಸತಿ ನೆನ್ಪು ಬರುತ್ತೋ ಅಷ್ಟು ಸತಿ ತಂದೆಗೆ ಬರೆದ್ಬಿಟ್ಟು ಕೊಡ್ತಾ ಇರಬೇಕಾಗಿದೆ. लेकिन बाप तो कहते हैं ಯಾಕೆಂದರೆ ತಂದೆ ಅಂತೂ ಹೇಳ್ತಾರೆ कि एक बार लिख करके दिया ಒಂದು ಸತಿ ಬರೆದ್ಬಿಟ್ಟು ಕೊಟ್ಬಿಟ್ರೆ माफ, दूसरी बार लिख करके दिया ಮತ್ತೆ ಎರಡನೇ ಸತಿ ಬರ್ದ್ಬಿಟ್ಟು ಕೊಟ್ಟರೆ ಅವಾಗೂ ಒಂದು ಕ್ಷಮಿಸ್ಬಿಡ್ತಾರೆ. ಮೊದಲನೇ ಸತಿನೂ ಕ್ಷಮಿಸ್ತಾರೆ, ಮತ್ತು ಎರಡನೇ ಸತಿನೂ ಕ್ಷಮಿಸ್ತಾರೆ, माफ, ಅದನ್ನು ಕ್ಷಮಿಸ್ಬಿಡ್ತಾರೆ. तीसरी बार माफ नहीं होगा, ಆದರೆ ಮೂರನೇ ಸತಿ ಮತ್ತೆ ಕ್ಷಮಿಸೋದಿಲ್ಲ. ज्यादा से ज्यादा 3 बार माफ होगा, ಹೆಚ್ಚಿಗಿಂತ ಹೆಚ್ಚು 3 ಸತಿ ಕ್ಷಮಿಸ್ತಾರೆ, फिर माफ नहीं होगा। ಮತ್ತೆ ಕ್ಷಮಿಸೋದಿಲ್ಲ. तो फिर बार बार लिखने से फायदा क्या? ಮತ್ತೆ ಪದೇ ಪದೇ ಬರೆಯೋದ್ರಿಂದ ಲಾಭ ಏನಿದೆ? नहीं, बाप का डायरेक्शन है ತಂದೆ ಡೈರೆಕ್ಷನ್ ಆಗಿದೆ. कि कर्मेंद्रियों से जो कर्म करते हैं, ಕರ್ಮೇಂದ್ರಿಯಗಳಿಂದ ನೀವೇನೇ ಕರ್ಮವನ್ನು ಮಾಡ್ತೀರಾ, क्या कर्मेंद्रियों से जो कर्म करते हैं उसका पाप बन जाता है। ಅಂದರೆ ಕರ್ಮೇಂದ್ರಿಯಗಳಿಂದ ನಾವೇನೇ ಕರ್ಮವನ್ನು ಮಾಡ್ತೀವಿ ಅದರದ್ದು ಪಾಪ ಆಗೋಗುತ್ತೆ. अगर मन के अंदर संकल्प आया ಒಂದು ವೇಳೆ ಮನಸ್ಸಿನಲ್ಲಿ ಸಂಕಲ್ಪ ಬಂದರೆ तो उससे पाप नहीं बनता। ಮತ್ತೆ ಅದರಿಂದ ಪಾಪಕರ್ಮ ಆಗೋದಿಲ್ಲ. तो बल मन में बार बार वो चेहरा और आंखें याद आती है, ಮತ್ತೆ ಮನಸ್ಸಿನಲ್ಲಿ ಪದೇ ಪದೇ ಅದೇ ಮುಖ ಅದೇ ಕಣ್ಣುಗಳು ನೆನಪಿಗೆ ಬರುತ್ತೆ. लेकिन सच्चे दिल से बाप को अपने संकल्पों तक पोता मिल देते रहे ಆದರೆ ಸತ್ಯವಾಗಿರೋ ಹೃದಯದಿಂದ ಸಂಕಲ್ಪದವರೆಗೂ ಸಹ ನಮ್ಮ ಪೋತಾಮಿಲ್ಲನ ನಾವು ತಂದೆಗೆ ಬರ್ದು ಕೊಡ್ತಾ ಇದ್ರೆ तो आखिरी में क्या होगा? ಮತ್ತೆ ಕೊನೆಯಲ್ಲಿ ಏನಾಗುತ್ತೆ? आखिरी में याद आना बंद हो जाएगा। ಕೊನೆಯಲ್ಲಿ ನೆನ್ಪು ಬರೋದೇ ನಿಂತು ಬಿಡುತ್ತೆ. तो यही सुधार का तरीका है। ಮತ್ತೆ ಇದೇ ಸುಧಾರಣೆ ಮಾಡುವಂಥ ವಿಧಿ ಆಗಿದೆ. याद के सिवाय और दूसरे तरीके से पाप और पापियों से छुटकारा मिल नहीं सकता। ನೆನಪು ಮತ್ತು ನೆನಪಿನ ಯಾತ್ರೆಯನ್ನು ಬಿಟ್ಬಿಟ್ಟು ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಿಂದ ಪಾಪಕರ್ಮಗಳೇ ಆಗಿರಲಿ ಅಥವಾ ಪಾಪಿ ಆತ್ಮಗಳೇ ಆಗಿರಲಿ ಅವರಿಂದ ಬಿಡುಗಡೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. मैं दोषी हूँ, जब तक यह सावधानी नहीं रखेंगे तब तक महापाप से मुक्त नहीं हो सकेंगे। किसी भी प्रकार का मनसा संकल्प का व बोल का व संपर्क का विशेष झुकाव होना यह लगाव की निशानी है। और कुछ नहीं करते, सिर्फ बात करते हैं, यह बातों का झुकाव भी लगाव की परसेंटेज है। चाहे सेवा के सहयोग की तरफ भी विशेष झुकाव है, यह भी लगाव है। ನಾನು ಅಪರಾಧಿ ಆಗಿದ್ದೀನಿ, ಎಲ್ಲಿವರೆಗೂ ಈ ಎಚ್ಚರಿಕೆಯನ್ನು ಇಟ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ಮಹಾಪಾಪದಿಂದ ಮುಕ್ತರಾಗಲಿಕ್ಕೆ ಆಗೋದಿಲ್ಲ. ಯಾವುದೇ ಪ್ರಕಾರದ ಮನಸ್ಸಿನ ಸಂಕಲ್ಪ ಆಗಲಿ ಅಥವಾ ಮಾತುಗಳಾಗಲಿ ಅಥವಾ ಸಂಪರ್ಕದ ವಿಶೇಷವಾಗಿರುವಂಥ ಬಾಗುವ ಸ್ವಭಾವನೆ ಆಗಿರಲಿ ಇದು ಸೆಳೆತದ ಗುರುತಾಗಿದೆ. ನಾವು ಇನ್ನೇನು ಮಾಡೋದಿಲ್ಲ, ಕೇವಲ ಮಾತಾಡ್ತೀವಿ. ಈ ಮಾತಾಡೋದು ಸಹ ಮಾತಿನಿಂದ ಬಾಗೋದು ಸಹ ಸೆಳೆತದ ಪರ್ಸೆಂಟೇಜ್ ಆಗಿದೆ. ಬಲೆ ಅದು ಸೇವೆಯ ಸಹಯೋಗದ ಕಡೆ ವಿಶೇಷವಾಗಿರುವಂಥ ಬಾಗುವಂಥ ಸ್ವಭಾವ ಆಗಿರಲಿ ಇದು ಸಹ ಸೆಳೆತನೇ ಆಗಿದೆ. और जब कोई भी इशारा मिलता है तो इशारे को इशारे से खत्म कर देना चाहिए। अगर जिद करते हो और सिद्ध करते हो, स्पष्टीकरण देने की कोशिश करते हो, इससे समझो स्पष्टीकरण अपने पाप की करते हो। जब है ही विश्व परिवर्तन के कार्य में तो स्वपरिवर्तन कर लेना यही समझदारी का काम है। अगर कुछ नहीं है तो नहीं कर दो ना। ಯಾವಾಗ ಯಾವುದೇ ಪ್ರಕಾರದ ಸೂಚನೆ ಸಿಗುತ್ತೆ ಆ ಸೂಚನೆ ಅಂತ ತಿಳ್ಕೊಂಡೆ ಅದನ್ನು ಮುಗಿಸ್ಬಿಡಿ ಅಲ್ಲೇ. ಒಂದು ವೇಳೆ ನೀವು ಜಾಸ್ತಿ ಹಠ ಮಾಡ್ತೀರಾ ಮತ್ತು ಸಿದ್ಧವನ್ನು ಮಾಡ್ತೀರಾ, ಸ್ಪಷ್ಟೀಕರಣೆಯನ್ನು ಕೊಡಲಿಕ್ಕೋಸ್ಕರ ಪ್ರಯತ್ನ ಮಾಡ್ತೀರಾ, ಇದರಿಂದ ತಿಳ್ಕೊಳ್ಳಿ ಆ ಸ್ಪಷ್ಟೀಕರಣೆ ನೀವು ನಿಮ್ಮ ಪಾಪದ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಯಾವಾಗ ನಾವು ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿದ್ದೀವಿ ಅಂದಮೇಲೆ ಮತ್ತು ಸ್ವಪರಿವರ್ತನೆಯನ್ನು ಮಾಡ್ಕೊಂಡ್ಬಿಡೋದೇ ತಿಳುವಳಿಕೆ ಉಳ್ಳುವಂಥ ಕಾರ್ಯ ಆಗಿದೆ. ಒಂದು ವೇಳೆ ಏನು ಇಲ್ಲ ಅಂದರೆ ಏನು ಇಲ್ಲ ಅಂತಲೇ ಹೇಳಿಬಿಡಿ. अर्थात स्वपरिवर्तन कर बात का नाम निशान खत्म कर दो। यह क्यों, ऐसा क्यों, यह तो चलता ही है। यह वायुमंडल की अग्नि में तेल डालना है, आग को भड़काना है, बात को बढ़ाना है, इसलिए फुल स्टॉप लगाना चाहिए। है व नहीं है कि बहस में नहीं जाओ, लेकिन संकल्प
बोल और संपर्क में परिवर्तन लाओ। यह है विधि इस पाप से बचने की। अव्यक्त वाणी तारीख 9 मई 1983 पृष्ठ 189 मध्य। ಅಂದರೆ ಸ್ವಪರಿವರ್ತನೆಯನ್ನು ಮಾಡಿಬಿಟ್ಟು ಆ ಮಾತಿನ ಹೆಸರು ಗುರುತನ್ನು ನಷ್ಟ ಮಾಡಿಬಿಡಿ. ಇದು ಯಾಕೆ, ಈ ಥರ ಯಾಕೆ, ಇದಂತೂ ನಡೀತಾನೆ ಇರುತ್ತೆ, ಈ ಥರ ಹೇಳೋದೇನಾಗಿದೆ, ಇದು ವಾಯುಮಂಡಲದ ಬೆಂಕಿಯಲ್ಲಿ ಎಣ್ಣೆ ಹಾಕೋದಾಗಿದೆ. ಆ ಬೆಂಕಿಯನ್ನು ಇನ್ನೂ ಹೆಚ್ಚು ಮಾಡುವಂಥ ಕೆಲಸ ಆಗಿದೆ. ಇದು ಮಾತನ್ನು ಹೆಚ್ಚು ಮಾಡೋದಾಗಿದೆ. ಅದಕ್ಕೋಸ್ಕರ ಫುಲ್ ಸ್ಟಾಪ್ ಮಾಡಬೇಕಾಗಿದೆ. ಇದೆ ಅಥವಾ ಇಲ್ಲ ಈ ಮಾತಿನ ಚರ್ಚೆಯಲ್ಲಿ ಹೋಗಬಾರ್ದು. ಏಕೆಂದರೆ ಆದರೆ ಸಂಕಲ್ಪ, ಮಾತು ಮತ್ತು ಸಂಪರ್ಕ ಅದರಲ್ಲಿ ಪರಿವರ್ತನೆಯನ್ನು ತಗೊಂಬರಬೇಕು. ಇದಾಗಿದೆ, ಈ ವಿಧಿಯಾಗಿದೆ ಈ ಪಾಪದಿಂದ ಉಳ್ಕೊಳ್ಳುವಂಥ ವಿಧಿ. ಅವ್ಯಕ್ತವಾಣಿ ತಾರೀಖು 9/5/83 ಪೇಜ್ ನಂಬರ್ 189 ಮಧ್ಯ. साइंस के मुकाबले क्या चीज बाबा ने दी हमको? साइलेंस। ಸೈನ್ಸನ್ನು ಬಿಟ್ಟು ಬಾಬಾ ಇನ್ನೊಂದು ವಸ್ತುವನ್ನು ಏನು ಕೊಟ್ಟಿದ್ದಾರೆ? ಸೈಲೆನ್ಸ್. जो योग है, जो लगन है, लगाव है परमात्मा के प्रति। ಸೈನ್ಸಿನ ಹೋಲಿಕೆಯಲ್ಲಿ ಸೈಲೆನ್ಸನ್ನು ಕೊಟ್ಟಿದ್ದಾರೆ ತಂದೆ, ಪ್ರೀತಿಯನ್ನು ಕೊಟ್ಟಿದ್ದಾರೆ. ಮೊಹಬ್ಬತ್ ಅಂದರೆ जो योग है, जो लगन है, ಅಂದರೆ ಯೋಗ ಏನಿದೆ, ಸೆಳೆತ ಏನಿದೆ, ನಮ್ಮದು लगाव है परमात्मा के प्रति, ಪರಮಾತ್ಮನ ಪ್ರತಿ ನಮ್ದೇನೇ ಅಟ್ಯಾಚ್ಮೆಂಟ್ ಇದೆ वो सारे कार्य संपन्न कर देगा। ಅದು ಎಲ್ಲ ಕಾರ್ಯವನ್ನು ಸಂಪನ್ನ ಮಾಡಿಬಿಡುತ್ತೆ. वो वायुमंडल ही ऐसा दुनिया का बनाए देगा, ಅದು ಪ್ರಪಂಚದ ವಾಯುಮಂಡಲವನ್ನೇ ಈ ಥರ ತಯಾರು ಮಾಡಿಬಿಡುತ್ತೆ. परवश बनाए देगा। ಆ ಥರ ವಾಯುಮಂಡಲವನ್ನು ತಯಾರು ಮಾಡಿಬಿಡುತ್ತೆ. सबकी बुद्धि चारों तरफ से खींच करके कहाँ खींचने लगेगी? ಅಂದರೆ ಎಲ್ಲರ ಬುದ್ಧಿ ಎಲ್ಲ ಕಡೆಯಿಂದ ಹೊರಟೋಗ್ಬಿಟ್ಟು ಏನಾಗೋಗ್ಬಿಡುತ್ತೆ? एक बाप की तरफ जाएगी, ಒಬ್ಬ ತಂದೆಯ ಕಡೆನೇ ಹೊರಟೋಗುತ್ತೆ ಬುದ್ಧಿ. चारों तरफ से वैराग आ जाएगा। 4 ಕಡೆಯಿಂದ ವೈರಾಗ್ಯ ಬಂದ್ಬಿಡುತ್ತೆ. पुरुषार्थ कैसा होना चाहिए? ಪುರುಷಾರ್ಥ ಯಾವ ರೀತಿ ಇರಬೇಕಾಗಿದೆ? कभी भी किसी में भी रॉयल रूप में झुकाव न हो। किसी भी आत्मा के गुणों की तरफ, सेवा सहयोग की तरफ, बुद्धि की तरफ, प्लानिंग योजना की तरफ झुकाव नहीं हो। उसी को अपना आधार बनाने से झुकाव होता है। जब किसी आत्मा का आधार हो जाता है तो बाप का आधार स्वतः ही निकल जाता है। इसलिए कभी भी किसी आत्मा के किसी विशेष प्रभाव के कारण प्रभावित होना यह महान भूल है। भूल नहीं, महान भूल है। अव्यक्त वाणी तारीख 2 फरवरी 1977 पृष्ठ 65 आदि। ಯಾವತ್ತೇ ಆಗಲಿ, ಯಾರಲ್ಲೇ ಆಗಲಿ ರಾಯಲ್ ರೂಪದಲ್ಲಿ ಬಾಗೋದು ಇರಬಾರ್ದು. ಅಂದರೆ ಯಾವುದೇ ಆತ್ಮಗಳ ಗುಣಗಳ ಕಡೆ ಆಗಲಿ, ಸೇವೆ ಆಗಲಿ, ಸಹಯೋಗದ ಕಡೆ ಆಗಲಿ, ಬುದ್ಧಿಯ ಕಡೆ ಆಗಲಿ, ಪ್ಲ್ಯಾನಿಂಗ್ ಏನಿದೆ ಯೋಜನೆಗಳು ಆ ಕಡೆನೇ ಆಗಲಿ ಬಾಗಬಾರ್ದಾಗಿದೆ. ಅದನ್ನೇ ನಾವು ನಮ್ಮ ಆಧಾರವನ್ನು ತಿಳ್ಕೊಂಡು ಮಾಡ್ಕೊಳೋದ್ರಿಂದ ಬಾಗುವ ಸಂಸ್ಕಾರ ಬಂದ್ಬಿಡುತ್ತೆ. ಯಾವತ್ತಾದರೂ ಯಾರ್ದಾದ್ರೂ ಆತ್ಮಗಳ ಆಧಾರ ಯಾವಾಗ ಆಗೋಗುತ್ತೆ ಆವಾಗ ತಂದೆಯ ಆಧಾರ ಸ್ವತಃನೇ ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಯಾವತ್ತೂ ಯಾರದೇ ಆತ್ಮಗಳ ಯಾವುದೇ ವಿಶೇಷವಾಗಿರುವಂಥ ಪ್ರಭಾವದ ಕಾರಣದಿಂದ ಪ್ರಭಾವಿತರಾಗೋದು ಅಂದರೆ ಇದು ಮಹಾನ್ ತಪ್ಪಾಗಿದೆ. ಅಂದರೆ ತುಂಬ ದೊಡ್ಡ ತಪ್ಪಾಗಿದೆ. ಇದು ಕೇವಲ ತಪ್ಪಲ್ಲ, ತುಂಬ ದೊಡ್ಡ ತಪ್ಪಾಗಿದೆ. ಅವ್ಯಕ್ತವಾಣಿ ತಾರೀಖ್ 2/2/77 ಪೇಜ್ ನಂಬರ್ 65 ಆದಿ. मेरा दिल शिव बाबा के साथ लगता है या कोई और देहधारियों के साथ जास्ती लगता है? ನನ್ನ ಹೃದಯ ಏನಿದೆ ಅದು ಶಿವಬಾಬರ ಜೊತೆನೇ ಇರುತ್ತಾ ಸೆಳೆತ ನಮ್ಮದು, ಅಥವಾ ಯಾವುದೇ ಬೇರೆ ದೇಹಧಾರಿಗಳ ಜೊತೆಯಲ್ಲಿ ನಮ್ಮ ಹೃದಯ ಇದೆನಾ? घड़ी घड़ी दिल को चेक करना है। ಸೆಕೆಂಡಿಗೂ ಸಹ ನಾವು ನಮ್ಮ ಮನಸ್ಸನ್ನು ಚೆಕ್ ಮಾಡ್ಕೋಬೇಕಾಗಿದೆ. क्या कहा? ಏನಂತ ಹೇಳಿದ್ರು? बड़ी ऊंची बात बोल दी। ತುಂಬ ದೊಡ್ಡ ಮಾತನ್ನ ಹೇಳ್ಬಿಟ್ರು. करता कोई नहीं चेकिंग। ಚೆಕಿಂಗ್ ಅಂತೂ ಯಾರು ಮಾಡೋದಿಲ್ಲ. करते हैं? ಮಾಡ್ತಾರ ಯಾರಾದರೂ? नहीं करते। अब क्या ಯಾರು ಮಾಡೋದಿಲ್ಲ. करेंगे? ಮತ್ತೆ ಇವಾಗ ಏನು ಮಾಡ್ತೀರಾ? अब चेक करेंगे। ಇವಾಗ ಚೆಕ್ ಮಾಡ್ತೀರಾ? कर्म बंधन बंधन है, फलाना है। ಕರ್ಮ ಬಂಧನ ಇದೆ, ಬಂಧನ ಇದೆ, ಅದಿದೆ. ब्राह्मणी का ब्राह्मणी के साथ बंधन लग जाता है। ಬ್ರಾಹ್ಮಣಿಯರದು ಬ್ರಾಹ್ಮಣಿಯರ ಜೊತೆಯಲ್ಲಿ ಬಂಧನ ಆಗೋಗುತ್ತೆ.
है? ब्राह्मणी का ब्राह्मणों के साथ बंधन लग जाए तो वो तो भी थोड़ा बात लगती है. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬ್ರಾಹ್ಮಣಿಯರದು ಬ್ರಾಹ್ಮಣರ ಜೊತೆಯಲ್ಲಿ ಬಂಧನ ಆಗೋಗ್ಬಿಟ್ರೆ ಅದು ಆದ್ರೂ ಮಾತಾಡ್ತಾ ಆಗುತ್ತೆ. कि 63 जन्म का हिसाब किताब ऐसा है. ಅಂದ್ರೆ 63 ಜನ್ಮದ ಲೆಕ್ಕಾಚಾರ ಈ ತರ ಇದೆ. फीमेल्स का कि मेल के साथ दिल लग जाती है. ಅಂದ್ರೆ ಫಿಮೇಲ್ ಇಂದು ಮೇಲ್ ಜೊತೆ ಹೃದಯ ಆಗೋ ಬಂದ್ಬಿಡತ್ತೆ, ಸೆಳೆತ ಆಗೋಗ್ಬಿಡತ್ತೆ, ಅದಾದ್ರೂ ಅರ್ಥ ಆಗುತ್ತೆ. लेकिन यहाँ क्या हो रहा है संगम में? ಆದ್ರೆ ಇಲ್ಲೇನಾಗ್ತಾ ಇದೆ ಸಂಗಮ ಯುಗದಲ್ಲಿ? ब्राह्मणी की ब्राह्मणियों के साथ दिल लग जाती है. ಬ್ರಾಹ್ಮಣಿಯರದು ಬ್ರಾಹ್ಮಣಿಯರ ಜೊತೆಯಲ್ಲಿ ಸೆಳೆತ ಆಗೋಗ್ಬಿಡತ್ತೆ. या ब्राह्मणी की कोई ब्राह्मण के साथ दिल लग जाती है. ಅಥವಾ ಬ್ರಾಹ್ಮಣಿಯರದು ಯಾವುದೇ ಬ್ರಾಹ್ಮಣರ ಜೊತೆ ಸೆಳೆತ ಆಗೋಗ್ಬಿಡತ್ತೆ. ब्राह्मणी की ब्राह्मणियों के साथ दिल लग जाती है. ಬ್ರಾಹ್ಮಣಿಯರದು ಬ್ರಾಹ್ಮಣರ ಜೊತೆನೂ ಸೆಳೆತ ಆಗೋಗ್ಬಿಡತ್ತೆ. माया तो जरूर बच्चों को तूफान लाएगी ना. ಮಾಯೆ ಅಂತೂ ಖಂಡಿತವಾಗಿ ಮಕ್ಕಳಿಗೆ ಬಿರುಗಾಳಿಯನ್ನ ತರುತ್ತೆ ಅಲ್ವಾ? ये दिल लग गई ಇವಾಗ ಈ ಮನ್ಸು ಬಂದ್ಬಿಡ್ತು ಅಂದ್ರೆ ಅವ್ರ ಮೇಲೆ, तो ये दिल लगने के जो संकल्प हैं ಮತ್ತೆ ಈ ಸೆಳೆತದ ಹೃದಯ ಯಾವಾಗ ಅವ್ರ ಮೇಲೆ ಪ್ರೀತಿ ಹೊರಟೋಗ್ಬಿಡುತ್ತೆ, ಈ ಸಂಕಲ್ಪಗಳು ಏನೇ ಇದೆ वो आना चाहिए या नहीं आना ಮತ್ತೆ चाहिए? ಆ ಸಂಕಲ್ಪಗಳು ಬರ್ಬೇಕಾಗಿದೆನಾ ಅಥವಾ ಬರಬಾರ್ದಾಗಿದೆನಾ? है नहीं आना चाहिए. ಬರಬಾರ್ದಾಗಿದೆ. चाहे स्नेह से झुकाव हो, चाहे हिसाब किताब चुकतू होने के कारण झुकाव हो, जिससे ईर्ष्या व घृणा होती है वहाँ भी झुकाव होता है. बार बार वही याद आता रहेगा. बैठेंगे योग में बाप को याद करने और याद आएगा घृणा व ईर्ष्या वाला. सोचेंगे मैं स्वदर्शन चक्रधारी हूँ और चलेगा प्रदर्शन चक्र, तो झुकाव दोनों तरफ का नीचे ले आता है. इसलिए दोनों चेक करना. अव्यक्त वाणी तारीख 6 जनवरी 1988 पृष्ठ 203 मध्यादि. ಭಲೆ ಸ್ನೇಹದಿಂದ ಬಾಗದೇ ಆಗಿರಲಿ, ಭಲೆ ಅಥವಾ ಲೆಕ್ಕಾಚಾರವನ್ನು ಪೂರ್ತಿ ಮಾಡುವಂಥ ಕಾರಣದಿಂದನೇ ಬಾಗದಾಗಿರಲಿ, ಯಾರ ಮೇಲೆ ನಮಗೆ ಅಸೂಯೆ ಇರುತ್ತೆ, ದ್ವೇಷದ ಭಾವನೆ ಇರುತ್ತೆ, ಅಲ್ಲೂ ಸಹ ಬಾಗುವಂಥದ್ದೇ ಸ್ವಭಾವ ಇರುತ್ತೆ. ಬಾಗ್ತಾರೆ, ಪದೇ ಪದೇ ಅವರೇ ನೆನ್ಪು ಬರ್ತಾ ಇರ್ತಾರೆ. ಕುತ್ಕೊತೀವಿ ನಾವು ತಂದೆಯನ್ನು ನೆನ್ಪು ಮಾಡಲಿಕ್ಕೋಸ್ಕರ ಯೋಗದಲ್ಲಿ, ಆದರೆ ಯಾರು ನೆನ್ಪು ಬರುತ್ತೆ, ಯಾರ ಮೇಲೆ ನಮಗೆ ಅಸೂಯೆ ದ್ವೇಷ ಇರುತ್ತೆ ಅವರೇ ನೆನ್ಪು ಬರ್ತಾರೆ. ಯೋಚನೆ ಮಾಡ್ತಾರೆ ನಾನು ಸ್ವದರ್ಶನ ಚಕ್ರಧಾರಿ ಆಗಿದ್ದೀನಿ ಅಂತ, ಆದರೆ ಬುದ್ಧಿಯಲ್ಲೇನು ನಡೆಯುತ್ತೆ, ಪರದರ್ಶನ ಚಕ್ರ ನಡೆಯುತ್ತೆ. ತೋ ಈ ಥರ ಬಾಗುವಂಥ ಸ್ವಭಾವ ಏನಿದೆ, ಎರಡೂ ಕಡೆ ಬಾಗುವಂಥದ್ದು, ಅದು ನಮ್ಮನ್ನು ಕೆಳಗಡೆನೇ ಕರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಎರಡನ್ನೂ ಚೆಕ್ ಮಾಡಬೇಕಾಗಿದೆ. ಅವ್ಯಕ್ತವಾಣಿ ತಾರೀಖು 6/1/88, ಪೇಜ್ ನಂಬರ್ 203 ಮಧ್ಯಾದಿ. मधुबन माने जहाँ ಮಧುವನ ಅಂದ್ರೆ ಏನಾಗಿದೆ? आपस में मिठास वृत्ति हो. ಎಲ್ಲಿ ಪರಸ್ಪರದಲ್ಲಿ ಮಧುರತೆ ಭಾವನೆ ಇರಬೇಕು. मुंह कड़ुआ न कर दे एक दूसरे का. ಯಾರು ಪರಸ್ಪರದಲ್ಲಿ ಒಬ್ರು ಇನ್ನೊಬ್ರದ್ದು ಬಾಯನ್ನ ಕಹಿ ಮಾಡಬಾರ್ದಾಗಿದೆ. और क्या हो? ಮತ್ತೆ ಇನ್ನು ಏನಾಗಿರ್ಬೇಕು? वैराग वृत्ति, ವೈರಾಗ್ಯ ವೃತ್ತಿನೂ ಇರಬೇಕು. किसी में लगाव झुकाव ना हो. ಯಾರ ಮೇಲೂ ನಮ್ದು ಲಗಾವ್ ಜುಕಾವ್ ಅಂದ್ರೆ ಸೆಳೆತ ಅಟ್ಯಾಚ್ಮೆಂಟ್ ಎಲ್ಲ ಇರಬಾರ್ದು. तो उसको कहेंगे मधुबन. ಮತ್ತೆ ಅದಕ್ಕೆ ಹೇಳಲಾಗುತ್ತೆ ಮಧುಬನ ಅಂತ. रूहानी सेना के लिए मुख्य लॉ यही है कि कभी भी अपनी देह को व अन्य देहधारी की तरफ नहीं देखना है. बाप की तरफ ही हर कदम उठाना है. यह है रूहानी सेना के लिए मुख्य लॉ. अगर जरा भी देहधारी व अपनी देह को देखा तो जो मंजिल है कि बाप तक पहुंचना व बाप से मिलना, तो वहां तक पहुंच नहीं सकेंगे. अव्यक्त वाणी तारीख 30 जून 1974 पृष्ठ 86 आदि. ರೂಹಾನಿ ಸೈನ್ಯಗೋಸ್ಕರ ಮುಖ್ಯ ಲಾ ಇದೇ ಆಗಿದೆ. ಯಾವತ್ತೇ ಆಗಲಿ ನಮ್ಮ ಸ್ವಯಂನ ದೇಹ ಆಗಲಿ ಅಥವಾ ಅನ್ಯ ದೇಹಧಾರಿಗಳ ಕಡೆನೇ ಆಗಲಿ ನೋಡಬಾರ್ದಾಗಿದೆ. ತಂದೆ ಕಡೆನೇ ಪ್ರತಿಯೊಂದು ಹೆಜ್ಜೆಯನ್ನು ಎತ್ತಬೇಕಾಗಿದೆ. ಇದಾಗಿದೆ ರೂಹಾನಿ ಸೈನ್ಯಗೋಸ್ಕರ ಮುಖ್ಯವಾಗಿರುವಂಥ ಲಾ. ಒಂದು ವೇಳೆ ಸ್ವಲ್ಪನಾದರೂ ದೇಹಧಾರಿ ಅಥವಾ ನಮ್ಮ ದೇಹನೇ ನೋಡಿದ್ವಿ ಅಂದರೆ ನಮ್ಮ ಗುರಿ ಏನಾಗಿದೆ, ತಂದೆವರೆಗೂ ತಲುಪಬೇಕಾಗಿದೆ ಅಂತ ಅಥವಾ ತಂದೆ ಜೊತೆ ಭೇಟಿ ಮಾಡಬೇಕು ಅಂತ, ಅಲ್ಲಿವರೆಗೂ ಮತ್ತೆ ನಾವು ತಲುಪಲಿಕ್ಕಾಗೋದಿಲ್ಲ. ಅವ್ಯಕ್ತವಾಣಿ ತಾರೀಖು 30/6/74, ಪೇಜ್ ನಂಬರ್ 86 ಆದಿ.
इस दुनिया का तो जो कुछ भी है ಈ ಪ್ರಪಂಚದಲ್ಲಂತೂ ಏನೆಲ್ಲ ಇದೆ उसको भूलना ही है। ಅದನ್ನಂತೂ ಮರಿಲೇಬೇಕಾಗಿದೆ. अगर नहीं भूलेंगे ಒಂದ್ ವೇಳೆ ನಾವು ಮರೆಯೋದಿಲ್ಲ ಅಂದ್ರೆ, लगाव लगा रहेगा ಸೆಳೆತ ಹಾಗೆ ಅಂಟ್ಕೊಂಡಿದ್ರೆ, तो अंत में ये अटक डालेंगे। ಮತ್ತೆ ಅಂತ್ಯದಲ್ಲಿ ಇದು ನಮ್ಮನ್ನ ನಿಲ್ಲಿಸ್ಬಿಡುತ್ತೆ, ಅಡ್ಡಿ ಬರುತ್ತೆ ದಾರಿಯಲ್ಲಿ. इनमें बुद्धि अटक जाएगी। ಅಂದ್ರೆ ಇವರಲ್ಲಿ ಬುದ್ಧಿ ಸಿಕ್ಕಾಕೊಂಡ್ಬಿಡುತ್ತೆ. अभी तुम्हारी इन सब में बातों में बुद्धि लगती नहीं है। ಇವಾಗ ನಿಮ್ದು ಎಲ್ಲ ಮಾತುಗಳಲ್ಲಿ ಬುದ್ಧಿ ಇರೋದೇ ಇಲ್ಲ. ज्ञान सहित रहम दिल आत्मा कभी किसी के ऊपर, चाहे गुणों के ऊपर, चाहे सेवा के ऊपर, चाहे किसी भी प्रकार के सहयोग प्राप्त होने के कारण आत्मा पर प्रभावित नहीं हो सकती, क्योंकि बेहद के वैरागी होने के कारण एक बाप के स्नेह, सहयोग, साथ, इसके सिवाय और कुछ उसको दिखाई नहीं देगा, बुद्धि में आएगा ही नहीं। ಜ್ಞಾನದ ಸಮೇತವಾಗಿ ಕರುಣೆಯ ಹೃದಯ ಉಳ್ಳುವಂಥ ಆತ್ಮ ಯಾರಾಗಿರ್ತಾರೆ ಅವರಿಗೆ ಯಾವತ್ತೇ ಆಗಲಿ ಯಾರ ಮೇಲೇನು ಯಾವುದೇ ಅವರ ಗುಣಗಳೇ ನೋಡಿಬಿಟ್ಟಾಗಲಿ ಅಥವಾ ಅವ್ರ ಸೇವೆಯನ್ನು ನೋಡಿಬಿಟ್ಟೇ ಆಗಲಿ ಅಥವಾ ಯಾವುದೇ ಪ್ರಕಾರದ ಸಹಯೋಗ ಸಿಗೋ ಕಾರಣದಿಂದ ಆ ಆತ್ಮನ ಕಡೆ ಪ್ರಭಾವಿತರವರಾಗೋದಿಲ್ಲ. ಏಕೆಂದರೆ ಬೇಹದ್ದಿನ ವೈರಾಗಿ ಆಗಿರೋ ಕಾರಣದಿಂದ ಒಬ್ಬ ತಂದೆಯ ಸ್ನೇಹ, ಸಹಯೋಗ ಮತ್ತು ಜೊತೆ ಇದನ್ನು ಬಿಟ್ಬಿಟ್ಟು ಅವರಿಗೆ ಇನ್ನೇನು ಕಾಣಿಸೋದೇ ಇಲ್ಲ, ಬುದ್ಧಿಯಲ್ಲಿ ಬರೋದೇ ಇಲ್ಲ ಇನ್ನೇನು. तुम्ही से उठूं, तुम्ही से सोऊं, तुम्ही से खाऊं, तुम्ही से सेवा करूं, तुम्ही साथ कर्मयोगी बनूं, यही स्मृति सदा उस आत्मा को रहती है। भले कोई श्रेष्ठ आत्मा द्वारा सहयोग मिलता भी है, लेकिन उसका भी दाता कौन, तो एक बाप की तरफ ही बुद्धि जाएगी ना। सहयोग लो, लेकिन दाता कौन है यह भूलना नहीं चाहिए। अव्यक्त वाणी तारीख 31 मार्च 1990 पृष्ठ 206 मध्य। ನಿಮ್ಮ ಜೊತೆನೇ ಎದ್ದೇಳ್ತೀನಿ, ನಿಮ್ಮ ಜೊತೆನೇ ಮಲಗ್ತೀನಿ, ನಿಮ್ಮ ಜೊತೆನೇ ತಿಂತೀನಿ, ನಿಮ್ಮ ಜೊತೆನೇ ಸೇವೆಯನ್ನು ಮಾಡ್ತೀನಿ, ನಿಮ್ಮ ಜೊತೆಯಲ್ಲೇ ಕರ್ಮಯೋಗಿ ಆಗ್ತೀನಿ. ಇದೇ ಸ್ಮೃತಿ ಯಾವಾಗಲೂ ಆ ಆತ್ಮಗಳಿಗೆ ಇರುತ್ತೆ. ಭಲೆ ಯಾವುದೇ ಶ್ರೇಷ್ಠ ಆತ್ಮಗಳ ಮುಖಾಂತರ ಸಹಯೋಗ ಸಿಗುತ್ತೆ, ಆದರೆ ಅದನ್ನು ಸಹ ಕೊಡುವಂಥವ್ರು ಯಾರಾಗಿದ್ದಾರೆ? ಮತ್ತು ಒಬ್ಬ ತಂದೆ ಕಡೆನೇ ಬುದ್ಧಿ ಹೋಗಬೇಕಾಗಿದೆ. ಸಹಯೋಗವನ್ನು ತಗೊಳ್ಳಿ, ಆದರೆ ಅದನ್ನು ಕೊಡುವಂಥವರು ದಾತ ಯಾರಾಗಿದ್ದಾರೆ? ಈ ಮಾತನ್ನು ಮರಿಬಾರ್ದಾಗಿದೆ. ಅವ್ಯಕ್ತವಾಣಿ ತಾರೀಖ್ 31/3/90 ಪೇಜ್ ನಂಬರ್ 206 ಮಧ್ಯ. ಈ ಥರ ಆಗಬಾರ್ದು. पिछाड़ी में कोई याद आ जावे, ಕೊನೆಯಲ್ಲಿ ಯಾರಾದರೂ ನೆನ್ಪು ಬಂದ್ಬಿಡ್ತಾರೆ, ಆ ಥರ ಆಗಬಾರ್ದು. कौन याद आवेगा? ಮತ್ತೆ ಯಾರು ನೆನ್ಪು ಬರ್ತಾರೆ? पुरुषार्थी जीवन में जिससे लगाव लग गया होगा, ಪುರುಷಾರ್ಥಿ ಜೀವನದಲ್ಲಿ ಯಾರ ಜೊತೆ ಸೆಳೆತ ಆಗೋಗ್ಬಿಟ್ಟಿರುತ್ತೆ, तो 100 गुना पाप का बोझा चढ़ता है। ಮತ್ತೆ 100ರಷ್ಟು ಪಾಪದ ಬೋಜ ಹತ್ತುತ್ತೆ. सामान्य जीवन में 1 गुना बोझा चढ़ता है। ಸಾಮಾನ್ಯ ಜೀವನದಲ್ಲಿ 1% ಬೋಜ ಬರುತ್ತೆ, पक्का होता है, और यहाँ ಅದೇ ಅಷ್ಟೇ ಪಕ್ಕ ಆಗುತ್ತೆ. ಆದರೆ ಇಲ್ಲಿ ಇವಾಗ 100 गुना लगाव पक्का होता है। 100ರಷ್ಟು ಸೆಳೆತ ಪಕ್ಕ ಆಗೋಗುತ್ತೆ, 100ರಷ್ಟು ಪಾಪದ ಬೋಜ ಜಾಸ್ತಿ ಆಗೋಗುತ್ತೆ. तो अंत समय में फिर वो याद जरूर आ जाता है। ಮತ್ತೆ ಅಂತ್ಯ ಸಮಯದಲ್ಲಿ ಅದು ಖಂಡಿತವಾಗಿ ನೆನ್ಪು ಬಂದ್ಬಿಡುತ್ತೆ. इसलिए कहते हैं ಅದಕ್ಕೋಸ್ಕರ ಹೇಳ್ತಾರೆ, अभी नया नया संबंध जोड़ने का टाइम नहीं है। ಇವಾಗ ಹೊಸ ಹೊಸ ಸಂಬಂಧಗಳನ್ನು ಜೋಡಿಸುವಂತ ಟೈಮ್ ಆಗಿಲ್ಲ. क्या करना है? ಮತ್ತೆ ಇವಾಗ ಏನ್ ಮಾಡಬೇಕಾಗಿದೆ? बुद्धि से तोड़ने का टाइम है। ಬುದ್ಧಿಯಿಂದ ಇವಾಗ ಬಿಡುವಂತ ಟೈಮ್ ಆಗಿದೆ. जोड़ने के टाइम पर जोड़ना, ಬಿಡುವಂತ ಸಮಯದಲ್ಲಿ ಜೋಡಿಸೋದು. अभी जोड़ने का टाइम है किसके साथ? ಇವಾಗ ಯಾರ ಜೊತೆ ಜೋಡಿಸುವಂತ ಟೈಮ್ ಆಗಿದೆ? एक बाप के साथ। ಒಬ್ಬ ತಂದೆ ಜೊತೆ. और तोड़ने का टाइम है ಮತ್ತೆ ಬಿಡುವಂತ ಟೈಮ್ ಏನಿದೆ ಅದು अनेक देहधारी धर्म गुरुओं के साथ। ಅನೇಕ ದೇಹಧಾರಿ ಧರ್ಮಗುರುಗಳ ಜೊತೆಯಲ್ಲಿ.
और अनेक देहधारी आत्माओं के साथ ಮತ್ತು ಅನೇಕ ದೇಹಧಾರಿ ಆತ್ಮಗಳ ಜೊತೆಯಲ್ಲಿ जिनके साथ भी 63 जन्मों का लगाव लगा है, ಯಾವ್ಯಾವ ಆತ್ಮಗಳ ಜೊತೆ 63 ಜನ್ಮಗಳ ಸೆಳೆತ ಇದೆ, ಅವ್ರ ಜೊತೆ ಅಟ್ಯಾಚ್ಮೆಂಟ್ ಇದೆ, उन सब से बुद्धि योग तोड़ना। ಅವರೆಲ್ಲರಿಂದನೂ ಬುದ್ಧಿಯೋಗವನ್ನು ಬಿಡಬೇಕಾಗಿದೆ, ದೂರ ಮಾಡಬೇಕಾಗಿದೆ. और वही संगमयुगी जीवन में ಮತ್ತೆ ಅವರೇ ಸಂಗಮಯುಗಿ ಜೀವನದಲ್ಲಿ हमारे कनेक्शन में आवेंगे। ಅವರೇ ನಮ್ಮ ಕನೆಕ್ಷನ್ನಲ್ಲಿ ಬರ್ತಾರೆ. ಇವಾಗ माया का रूप लेकर के हमारी परीक्षा लेंगे। ಮಾಯೆಯ ರೂಪವನ್ನು ತಗೊಂಡ್ಬಿಟ್ಟು ನಮ್ಮ ಪರೀಕ್ಷೆಯನ್ನ ತಗೊಂತಾರೆ. कोई स्त्री के रूप में परीक्षा लेंगे, कोई ಕೆಲವರು ಸ್ತ್ರೀಯ ರೂಪದಲ್ಲಿ ಪರೀಕ್ಷೆಯನ್ನ ತಗೊಂತಾರೆ, पुरुष के रूप में परीक्षा लेंगे, ಕೆಲವರು ಪುರುಷನ ರೂಪದಲ್ಲಿ ಪರೀಕ್ಷೆ ತಗೊಂತಾರೆ, वस्तुओं के रूप में परीक्षा लेंगे। ಕೆಲವರು ವಸ್ತುಗಳ ರೂಪದಲ್ಲಿ ಪರೀಕ್ಷೆಯನ್ನ ತಗೊಂತಾರೆ. अगर बाप की याद पक्की होगी ಒಂದ್ ವೇಳೆ ತಂದೆಯ ನೆನಪು ಪಕ್ಕಾ ಆಗಿದ್ರೆ तो उनमें लगाव नहीं लगेगा। ಮತ್ತೆ ಅವರಲ್ಲಿ ಸೆಳೆತ ಇರೋದೇ ಇಲ್ಲ. माया की कशिश होती है, यह जंजीर टूटती नहीं है, घड़ी घड़ी नाम रूप में फंसा देती है। बाप कहते हैं नाम रूप में नहीं फंसो, मेरे में फंसो ना। मुरली तारीख 1 जुलाई 1968 पृष्ठ 2 मध्य। ಮಾಯೆಯ ಆಕರ್ಷಣೆ ಆಗುತ್ತೆ, ಈ ಸರಪಣೆ ಮುರಿಯೋದೇ ಇಲ್ಲ. ಸೆಕೆಂಡಿಗೂ ಹೆಸರಿನಲ್ಲಿ ರೂಪದಲ್ಲಿ ಸಿಕ್ಕಾಕೊಂತ ಇರ್ತಾರೆ, ಸಿಕ್ಕಾಕಿಸ್ಬಿಡುತ್ತೆ ಮಾಯೆ. ತಂದೆ ಹೇಳ್ತಾರೆ ಹೆಸರಿನಲ್ಲಿ ರೂಪದಲ್ಲಿ ಸಿಕ್ಕಾಕೋಬೇಡಿ, ನನ್ನಲ್ಲಿ ಸಿಕ್ಕಾಕೊಳ್ಳಿ. ಮುರಳಿ ತಾರೀಖ್ 1/7/68 ಪೇಜ್ ನಂಬರ್ 2 ಮಧ್ಯ. सूर्य जो सदैव डिटैच है, ಸೂರ್ಯ ಯಾರು ಯಾವಾಗಲೂ ಡಿಟ್ಯಾಚ್ ಆಗಿದ್ದಾರೆ, डिटैच होने के कारण ಅವರು ಡಿಟ್ಯಾಚ್ ಆಗಿರೋ ಕಾರಣದಿಂದ किसी के लगाव झुकाव में आता ही नहीं। ಯಾರದೇ ಸೆಳೆತದಲ್ಲಿ ಅಟ್ಯಾಚ್ಮೆಂಟ್ನಲ್ಲಿ ಅವರು ಬರೋದೇ ಇಲ್ಲ. तो उसकी रोशनी ಮತ್ತೆ ಅವರ प्रकाश ಏನಿದೆ क्षीण होती है क्या? ಅದು ಕ್ಷೀಣ ಆಗುತ್ತಾ? जो लगाव झुकाव में आएगा ಯಾರು ಸೆಳೆತದಲ್ಲಿ ಬರ್ತಾರೆ, ಅಟ್ಯಾಚ್ಮೆಂಟ್ನಲ್ಲಿ ಬರ್ತಾರೆ, तो क्षीणता आएगी। ಅವಾಗ ಅವರಲ್ಲಿ ಕ್ಷೀಣತೆನೂ ಬರುತ್ತೆ. दुनिया के जितने भी धर्म पिताएं हैं, ಪ್ರಪಂಚದಲ್ಲಿ ಎಷ್ಟೇ ಧರ್ಮಪಿತರಿದ್ದಾರೆ, ऊंचते ऊंचे धर्म पिता हो अल्लाह बलदीन, ಶ್ರೇಷ್ಠಕ್ಕಿಂತ ಶ್ರೇಷ್ಠ ಧರ್ಮಪಿತರೇ ಆಗಿರಲಿ, ಅಲ್ಲಾಹ್ ವಲ್ದೀನ್ ಆಗಿರಲಿ, और चाहे छोटे मोटे धर्म पिताएं हों, ಅಥವಾ ಚಿಕ್ಕ ಮುಟ್ಟ ಧರ್ಮಪಿತರೇ ಆಗಿರಲಿ, सबको संग का रंग लगता है। ಎಲ್ಲರಿಗೂ ಸಂಘದ ರಂಗ ಅಂಟ್ಕೊಳ್ಳುತ್ತೆ. इसलिए सबके अंदर क्षीणता आती है, ಅದಕ್ಕೋಸ್ಕರ ಎಲ್ಲರಲ್ಲೂ ಕ್ಷೀಣತೆ ಬಂದ್ಬಿಡುತ್ತೆ, क्षरित होते हैं। ಕ್ಷರಿತರಾಗ್ತಾರೆ. एक ज्ञान सूर्य है ಒಬ್ರು ಜ್ಞಾನ ಸೂರ್ಯನೇ ಆಗಿದ್ದಾರೆ, जो कभी क्षरित नहीं होता, ಅವರು ಯಾವತ್ತೂ ಕ್ಷರಿತರಾಗೋದಿಲ್ಲ, क्योंकि लगाव भी नहीं आता। ಏಕೆಂದ್ರೆ ಅವರು ಯಾರ ಸೆಳೆತದಲ್ಲೂ ಬರೋದೇ ಇಲ್ಲ. लगाव झुकाव में नहीं आता, ಅವರು ಸೆಳೆತದಲ್ಲಿ ಬರೋದಿಲ್ಲ ಅಂದ್ರೆ इसलिए उसको संग का रंग भी नहीं लगता। ಅದಕ್ಕೋಸ್ಕರ ಅವರಿಗೆ ಸಂಘದ ರಂಗ ಸಹ ಅಂಟ್ಕೊಳ್ಳೋದಿಲ್ಲ. वो तुम्हारी जंक निकल जाएगी, ಯಾವಾಗ ನಿಮ್ಮ ತುಕ್ಕು ಹೊರಟೋಗ್ಬಿಡುತ್ತೆ, फिर मेरे साथ चलेंगे। ಅವಾಗ ನೀವು ನಮ್ಮ ಜೊತೆ ನಡೀತೀರಾ. क्या ऐसे भी नहीं मेरे साथ चलेंगे, ಹಾಗೆ ನೀವು ನನ್ನ ಜೊತೆ ನಡೆಯೋದಿಲ್ಲ. क्या भी चलेंगे ಯಾವಾಗ ನಡೀತೀರಾ ನನ್ನ ಜೊತೆಯಲ್ಲಿ? कि भाई लोहा बन के चलेंगे। ಆ ಥರ ಅಲ್ಲ, ನೀವು ಕಬ್ಬಣ ಆಗ್ಬಿಟ್ಟು ನಡೀತೀರಾ, ನನ್ನ ಜೊತೆ ಆ ಥರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. अच्छा चांदी जैसे बन के चलेंगे, ಅಚ್ಚ ಬೆಳ್ಳಿ ಥರ ಆಗ್ಬಿಟ್ಟು ನಡೀತೀರಾ? ಇಲ್ಲ. तांबा बन के चलेंगे, ಅಥವಾ ತಾಮ್ರ ಆಗ್ಬಿಟ್ಟು ನಡೀತೀರಾ? ಇಲ್ಲ. जंक सोने चांदी में सब में पड़ती है ना। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಚಿನ್ನನೇ ಆಗಲಿ ಬೆಳ್ಳಿನೇ ಆಗಲಿ ಅದರಲ್ಲೂ ಸಹ ತುಕ್ಕು ಬೀಳುತ್ತೆ ಅಲ್ವಾ? जो
प्योर सोना होता है 24 कैरेट का। ಯಾವಾಗ ಅದು ಪ್ಯೂರ್ ಚಿನ್ನ ಆಗಿರುತ್ತೆ 24 ಕ್ಯಾರೆಟಿಂದು, उसमें कहेंगे कोई भी जंक न चांदी की ಅದರಲ್ಲಿ ಹೇಳಲಾಗುತ್ತೆ ಯಾವುದೇ ಪ್ರಕಾರದ ತುಕ್ಕಿಲ್ಲ ಅಂತ. न तांबे की न लोहे की। ಅಂದರೆ ಬೆಳ್ಳಿದೇ ಆಗಲಿ, ತಾಮ್ರದ್ದೇ ಆಗಲಿ, ಕಬ್ಬಿಣದ್ದೇ ಆಗಲಿ ಯಾವುದೇ ಪ್ರಕಾರದ ತುಕ್ಕು ಅದರಲ್ಲಿ ಇರೋದಿಲ್ಲ. ऐसी आत्मा बनेंगे ಯಾವಾಗ ಆ ಥರ ಆತ್ಮಗಳು ನಾವು ಆಗ್ತೀವಿ, मना कोई भी देहधारी से लगाव झुकाव नहीं। ಅಂದರೆ कौन सी ಯಾವುದೇ ದೇಹದಾರಿಗಳ ಜೊತೆಯಲ್ಲಿ ಯಾವುದೇ ಪ್ರಕಾರದ ಅಟ್ಯಾಚ್ಮೆಂಟ್ ಇಲ್ಲ. देहधारी ಯಾವ ದೇಹದಾರಿಗಳು? भले कलातीत युग में आने वाली आत्मा क्यों न हो, ಭಲೆ ಕಲಾತೀತ ಯುಗದಲ್ಲಿ ಬರುವಂಥ ಆತ್ಮಗಳೇ ಆಗಿರಲಿ, लेकिन उससे भी कोई लगाव बुद्धि का मन का ಆದರೆ ಅವ್ರ ಜೊತೆನೂ ಸಹ ಯಾವುದೇ ಪ್ರಕಾರದ ಸೆಳೆತ ಇರಬಾರ್ದು. ಬುದ್ಧಿಯ ಸೆಳೆತನೇ ಆಗಲಿ ಅಥವಾ लगाव झुकाव संकल्प न चले। ಅಂದರೆ ಯಾವುದೇ ಪ್ರಕಾರದ ಸೆಳೆತದ ಸಂಕಲ್ಪಗಳೆಲ್ಲ ನಡಿಬಾರ್ದು. ಅದು ಬುದ್ಧಿಯಿಂದನೇ ಆಗಿರಲಿ, ಮನಸ್ಸಿಂದೇ ಆಗಲಿ, ಬುದ್ಧಿದೇ ಆಗಲಿ ಯಾವುದೇ ಪ್ರಕಾರದ ಸೆಳೆತದ ಸಂಕಲ್ಪಗಳು ನಡಿಬಾರ್ದು. वो बार बार मन बुद्धि से अपनी तरफ न खींचे। ಅದನ್ನು ಪದೇ ಪದೇ ಮನ್ಬುದ್ಧಿಯಿಂದ ತಮ್ಮ ಕಡೆ ಎಳಿಬಾರ್ದು. तो ऐसी आत्मा मुझे माम एकम को याद करो। ಮತ್ತು ಆ ಥರ ಯಾರಿದ್ದಾರೆ ಅಂತ ಆತ್ಮ ನನ್ನ ಒಬ್ಬರನ್ನೇ ನೆನ್ಪು ಮಾಡಿ, ಮಾಮೇಕಂ ನೆನ್ಪು ಮಾಡಿ, तुम्हारी सारी जंग उतर जाएगी। ಅವಾಗ ನಿಮ್ಮದು ಎಲ್ಲ ತುಕ್ಕು ಹೊರಟೋಗ್ಬಿಡುತ್ತೆ. फिर मेरे साथ चलेंगे। ಅವಾಗ ನೀವು ನಮ್ಮ ಜೊತೆ ನಡೀತೀರಾ. सबसे जास्ती कौन सी ऐसी ज्ञान इंद्रिय है ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಎಲ್ಲದಕ್ಕಿಂತ ಜಾಸ್ತಿ ಈ ಥರ ಯಾವ ಜ್ಞಾನೇಂದ್ರಿಯ ಆಗಿದೆ जो बहुत लगाव झुकाव में पहले पहले आ जाता। ಅದು ತುಂಬ ಜಾಸ್ತಿ ಸೆಳೆತದಲ್ಲಿ ಮೊಟ್ಟ ಮೊದಲು ಬಂದ್ಬಿಡುತ್ತೆ. हाँ ಕಣ್ಣುಗಳು. तो तुम उस ज्ञान इंद्रिय के ऊपर भी कंट्रोल कर लेते हो यहाँ ಮತ್ತೆ ಇಲ್ಲಿ ಆ ಜ್ಞಾನೇಂದ್ರಿಯಗಳ ಮೇಲೇನೂ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀರಾ. क्या? वो साधु सन्यासी क्या करते हैं? वो तो डरते हैं। ಆ ಸಾಧು ಸನ್ಯಾಸಿಗಳೇನು ಮಾಡ್ತಾರೆ? वो तो डरते हैं, ಅವರಂತೂ ಭಯ ಪಡ್ತಾರೆ. इसलिए आंखें बंद कर ले। ಅದಕ್ಕೋಸ್ಕರ ಅವರಂತೂ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ध्यान में बैठेंगे तो आंखें बंद, मूर्ति सामने रखी ಅವ್ರ है ನೆನ್ಪಿನಲ್ಲಿ ಕುತ್ಕೊಂತಾರೆ, ಅವಾಗ ಕಣ್ಣುಗಳನ್ನು ಮುಚ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಮೂರ್ತಿ ಎದುರುಗಡೆ ಇಟ್ಟಿರ್ತಾರೆ, फिर भी आंखें बंद। ಆದರೂ ಸಹ ಕಣ್ಣುಗಳನ್ನು ಮುಚ್ಕೊಂಡ್ಬಿಟ್ಟಿರ್ತಾರೆ. तुमको तो पक्की बात बताई। ಮತ್ತೆ ಅದಂತೂ ಪಕ್ಕಾ ಮಾತನ್ನ ಹೇಳಿದ್ರು. आंखें भल खुली रहे ಕಣ್ಣುಗಳು ಭಲೆ ತೆರೆದಿರ್ಲಿ, फिर भी मन मन आत्म की स्मृति में, ಆದರೂ ಸಹ ಮನಸ್ಸಲ್ಲಿರಬೇಕು ಆತ್ಮಿಕ ಸ್ಮೃತಿಯಲ್ಲಿ, आत्मा के बाप की स्मृति में। ಆತ್ಮಗಳ ತಂದೆ ಯಾರಿದ್ದಾರೆ ಅವರ ಸ್ಮೃತಿಯಲ್ಲಿ. तो तुम पवित्र बन जाए, ಅವಾಗ ನೀವು ಪವಿತ್ರರಾಗಿ ಹೋಗ್ತೀರಾ, तुम्हारी आत्मा शुद्ध बन जाएगी। ನಿಮ್ಮ ಆತ್ಮ ಶುದ್ಧ ಆಗೋಗ್ಬಿಡುತ್ತೆ. ये रोज फ्लावर में विशेषता है, ಇದು ರೋಸ್ ಫ್ಲವರ್ ಏನಿದೆ ಅಂದ್ರೆ ಗುಲಾಬಿ ಹೂ, ಇದರಲ್ಲಿ ವಿಶೇಷತೆ ಇದೆ. जब फूल खिल जाएगा ಯಾವಾಗ ಹೂ ಅರಳ್ಕೊಂಡ್ಬಿಡುತ್ತೆ तो उसकी पत्तियां अपने आप झड़ जाएगी। ಅವಾಗ ಅದರ ಎಲೆಗಳು ಅದಷ್ಟಕ್ಕದೇ ಉದುರೋಗುತ್ತೆ. इस बच्ची की विशेषता रही कि सबके साथ आते पार्ट बजाते हुए, ಅದೇ ಥರ ಈ ಮಗುವಿನ ವಿಶೇಷತೆ ಆಗಿದೆ, ಎಲ್ಲರ ಹತ್ರ ಬಂದ್ರೂ ಸಹ ಎಲ್ಲರ ಜೊತೆ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಆದರೂ ಸಹ कहीं भी किसी भी आत्मा के साथ उसका लगाव झुकाव नहीं था। ಎಲ್ಲೇ ಆಗಲಿ ಯಾವುದೇ ಆತ್ಮಗಳ ಜೊತೆಯಲ್ಲಾಗಲಿ ಅವ್ರದ್ದು ಯಾವುದೇ ಪ್ರಕಾರದ ಸೆಳೆತ ಅಟ್ಯಾಚ್ಮೆಂಟ್ ಇರಲಿಲ್ಲ. सब संबंधों की बातों की ಎಲ್ಲ ಸಂಬಂಧಗಳದ್ದು, ಎಲ್ಲ ಮಾತಿಂದು, पत्तियां अपने आप टूटती गई। ಎಲ್ಲ ಪ್ರಕಾರದ ಎಲೆಗಳು ಅದಷ್ಟಕ್ಕದೇ ಉದುರ್ತಾ ಹೋಗುತ್ತೆ. केवल बच्ची की आत्मा रह गई ಕೇವಲ ಮಗುವಿನ ಆತ್ಮ ಉಳ್ಕೊಂಡ್ಬಿಡ್ತು. तो इसने सबको नष्टों मोह और सेवा का पाठ पढ़ा। ಮತ್ತೆ ಇದರಿಂದ ಅವರು ಎಲ್ಲರಿಗೂ ನಷ್ಟೋಮ ಮತ್ತೆ ಸೇವೆಯ ಪಾತ್ರವನ್ನ ಓದಿಸಿದ್ರು. कोई बहन है अकेले अकेले रहती है, किसी से बात नहीं करती, किसी से कुछ करती नहीं है। ಯಾರೋ ಹೇಳ್ತಾ ಇದ್ದಾರೆ, ಯಾರಾದ್ರೂ ಅಕ್ಕಂದಿರ್ತಾರೆ, ಅವ್ರು ಒಂಟಿಯಾಗಿರ್ತಾರೆ, ಯಾರ ಜೊತೆನೂ ಮಾತಾಡೋದಿಲ್ಲ, ಏನು ಮಾಡೋದಿಲ್ಲ, ಹಾಗೆ ಇರ್ತಾರೆ. तो उसको बोलते हैं उसके अंदर सोल है। ಅವಾಗ ಅವ್ರಿಗೆ ಹೇಳ್ತಾರೆ ಇವರಲ್ಲಿ ಸೋಲ್ ಇದೆ ಅಂತ. तो अज्ञानी बोलेंगे या ज्ञानी बोलेंगे? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾರು ಜ್ಞಾನಿಗಳಾಗಿರ್ತಾರೆ ಅವ್ರು ಈ ತರ ಹೇಳ್ತಾರ, ಅಥವಾ ಯಾರು ಅಜ್ಞಾನಿಗಳಾಗಿರ್ತಾರೆ ಅವ್ರು ಹೇಳ್ತಾರ ಈ ತರ? अज्ञानी बोलेंगे। ಯಾರು ಅಜ್ಞಾನಿಗಳಾಗಿರ್ತಾರೆ ಅವರೇ ಹೇಳ್ತಾರೆ. जो ज्ञानी होंगे वो समझेंगे ये तो एकांत प्रिय है। ಯಾರು ಜ್ಞಾನಿಗಳಾಗಿರ್ತಾರೆ ಅವರಂತೂ ತಿಳ್ಕೊಂತಾರೆ ಇವರಂತೂ ಏಕಾಂತ ಪ್ರಿಯರಾಗಿದ್ದಾರೆ.
किसी को दुख नहीं देती है, ಯಾರಿಗೂ ದುಃಖವನ್ನ एकांत ಕೊಡೋದಿಲ್ಲ, में रहती है, ಏಕಾಂತದಲ್ಲಿರ್ತಾರೆ, मनन चिंतन मंथन में रहती है। ಮನನ ಚಿಂತನ ಮಂಥನೆಯಲ್ಲಿರ್ತಾರೆ। इसे दुनिया में किसी से खास मोह, खास अटैचमेंट ಇವರಿಗೆ ಪ್ರಪಂಚದಲ್ಲಿ ಯಾರ ಜೊತೆನೂ ವಿಶೇಷವಾಗಿ ಮೋಹ, ವಿಶೇಷವಾಗಿರೋ ಅಟ್ಯಾಚ್ಮೆಂಟ್ ಇಲ್ಲ, नहीं है, इसलिए अकेली रहती है। ಅದಕ್ಕೋಸ್ಕರ ಅವ್ರು ಒಂಟಿಯಾಗಿರ್ತಾರೆ। और बाकी माना दो लोग अगर इकट्ठा रहते हैं तो फिर उसको बोलते हैं लगाव है। ಮತ್ತೆ ಯಾರಾದ್ರೂ ಇಬ್ರು ಒಟ್ಟಿಗೆ ಇರ್ತಾರೆ, ಅವರಿಗೆ ಮತ್ತೆ ಹೇಳ್ತಾರೆ ಸೆಳೆತ ಇದೆ, ಇವರಲ್ಲಿ ಅಟ್ಯಾಚ್ಮೆಂಟ್ ಇದೆ ಅಂತ ಹೇಳ್ತಾರೆ ಇಬ್ರಿದ್ರೆ। आसमान में कोई कोई सितारे होते हैं, दो इकट्ठे ही रहते हैं, जहाँ जाएंगे जो भी चक्कर लगाए। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಆಕಾಶದಲ್ಲಿ ಕೆಲವು ನಕ್ಷತ್ರಗಳು ಈ ಥರನೂ ಇರುತ್ತೆ, ಎರಡೆರಡು ನಕ್ಷತ್ರಗಳು ಒಟ್ಟಿಗೆ ಇರ್ತಾರೆ, ಜೊತೆಯಲ್ಲೇ ಇರ್ತಾರೆ, ಎಲ್ಲೋದ್ರೂ ಒಟ್ಟಿಗೆ ಹೋಗ್ತಾರೆ ಆಕಾಶದಲ್ಲಿ। सच्ची चक्कर का इकट्ठे ही लगाएंगे। ಸೃಷ್ಟಿಯ ಚಕ್ರವನ್ನು ತಿರುಗಿಸಿದ್ರೆ ಒಟ್ಟಿಗೆ ಚಕ್ರ ತಿರುಗಿಸ್ತಾರೆ ಎರಡು ನಕ್ಷತ್ರ। कोई ऐसे थे 3 सितारे इकट्ठे ही रहते हैं। ಕೆಲವು ನಕ್ಷತ್ರಗಳು ಈ ತರ ಇದೆ, ಅದು ಮೂರ್ ನಕ್ಷತ್ರಗಳು ಒಟ್ಟಿಗೆ ಇರ್ತಾರೆ। देखे कभी ನೋಡಿದ್ದೀರಾ ಯಾವತ್ತಾದ್ರೂ? 3 सितारे ऐसे देखे? 3 ನಕ್ಷತ್ರಗಳು ಹಾಗೆ ತಿರುಗ್ತಾ ಇರುತ್ತೆ, ನೋಡಿದ್ದೀರಾ ಯಾವತ್ತಾದ್ರೂ? जहाँ जाएंगे इकट्ठे ही चक्कर लगाते ಎಲ್ಲಿ हैं। ಹೋಗ್ತಾರೋ ಅಲ್ಲಿ ಒಟ್ಟಿಗೆ 3 ಆತ್ಮಗಳು, 3 ನಕ್ಷತ್ರಗಳು ಒಟ್ಟಿಗೆ ಚಕ್ರವನ್ನು ತಿರುಗಿಸ್ತಾ ಇರುತ್ತೆ। कौन है वो सितारे? ಮತ್ತೆ ಯಾರಾಗಿದ್ದಾರೆ ಆ ನಕ್ಷತ್ರಗಳು? यादगार ಆ ನೆನಪಾರ್ಥ ಯಾರ್ದಾಗಿದೆ? है? ब्रह्मा विष्णु हाँ, उनकी यादगार है वो। ಬ್ರಹ್ಮ ವಿಷ್ಣು ಶಂಕರನ ನೆನಪಾರ್ಥ ಆಗಿದೆ ಅದು। ऐसे कोई सितारों का पूरा संगठन दिखाई पड़ता ಅದೇ है। ತರ ಕೆಲವು ನಕ್ಷತ್ರಗಳದ್ದು ಪೂರ್ತಿ ಸಂಘಟನೆ ಕಾಣಿಸುತ್ತೆ। छोटे बड़े सितारे होते हैं, ಚಿಕ್ಕದು ದೊಡ್ಡದು ಎಲ್ಲ ಪ್ರಕಾರದ ನಕ್ಷತ್ರಗಳಿರುತ್ತೆ, इकट्ठे ही होते हैं, ಎಲ್ಲರೂ ಒಟ್ಟಿಗೆ ಇರ್ತಾರೆ। और वो जहाँ जाएंगे वो इकट्ठे ही चक्कर लगाएंगे। ಮತ್ತೆ ಅವರೆಲ್ಲೋದ್ರೂ ಅವ್ರು ಒಟ್ಟಿಗೆ ಚಕ್ರವನ್ನು ತಿರುಗಿಸ್ತಾ ಇರ್ತಾರೆ। तो ये अटैचमेंट की शूटिंग उन्होंने कहाँ की? ಮತ್ತೆ ಈ ಅಟ್ಯಾಚ್ಮೆಂಟಿನ ಶೂಟಿಂಗ್ ಅನ್ನು ಅವ್ರು ಎಲ್ಲಿ ಮಾಡಿದ್ದಾರೆ? ಸಂಗಮ ಯುಗದಲ್ಲಿ। जी अटैचमेंट की शूटिंग ಸಂಗಮ ಯುಗದಲ್ಲಿ ಅವ್ರು ಆ ಥರ ಶೂಟಿಂಗ್ ಮಾಡಿದ್ದಾರೆ। तो करना जरूरी है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಈ ತರ ಮಾಡೋದು ಅವಶ್ಯಕತೆ ಇದೆನಾ जरूरी नहीं है, ಅಥವಾ ಅವಶ್ಯಕತೆ ಇಲ್ವಾ? है? अटैचमेंट की शूटिंग करना आपस में ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಪರಸ್ಪರದಲ್ಲಿ ಅಟ್ಯಾಚ್ಮೆಂಟಿನ ಶೂಟಿಂಗ್ ಮಾಡೋದು ये फायदा है या नुकसानकारक ಇದು है? ಲಾಭ ಇರುವಂತದ್ದು ಕೆಲಸ ಆಗಿದೆನಾ ಅಥವಾ ನಷ್ಟ ಆಗೋ ಕೆಲಸ ಆಗಿದೆನಾ? नुकसानकारक है। ಇದು ನಷ್ಟ ಮಾಡೋ ಕೆಲಸ ಆಗಿದೆ। जब बाबा ने किया कह दिया एक शिव बाबा दूसरा न कोई, ಯಾವಾಗ ಬಾಬಾ ಹೇಳ್ಬಿಟ್ಟಿದ್ದಾರೆ ಒಬ್ಬ ಶಿವಬಾಬನ್ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ, तो दूसरों की इच्छा क्यों करना ಮತ್ತೆ ಬೇರೆಯವರನ್ನ ಆಸೆನೇ ಯಾಕೆ ಪಡ್ಬೇಕು? कि हमसे बात करे? ಅಂದ್ರೆ ಇವ್ರು ನಮ್ಮ ಜೊತೆ ಮಾತಾಡ್ಲಿ ಅಂತ। हाय, हमसे कोई बात ही नहीं करता ಅರೆ ನಮ್ಮ ಜೊತೆ ಅಂತೂ ಯಾರು ಮಾತಾಡೋದೇ ಇಲ್ಲ। है। ये गीत गाना शुरू कर दे, ಈ ತರ ಹಾಡನ್ನ ಹಾಡ್ಲಿಕ್ಕೆ ಆರಂಭ ಮಾಡ್ಬಿಡ್ತಾರೆ। इस बड़ी दुनिया में कोई भी हमारा न हुआ। ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಯಾರು ನಮ್ಮವರಾಗ್ಲಿಲ್ಲ। जैसे कि ये प्रश्न ऐसे है कि कोई बहन है, माना लगाव नहीं है, लेकिन अगर एक जैसे मधुबन में 2 ही बहनें रहती हैं, 3 ಯಾರೋ ಕೇಳ್ತಾ ಇದ್ದಾರೆ, ಬಾಬಾ ಈ ಪ್ರಶ್ನೆ ಈ ತರ ಇದೆ, ಅಂದ್ರೆ ಯಾರಾದ್ರೂ ಅಕ್ಕಂದ್ರು ಇರ್ತಾರೆ ಕೆಲವು ಮಧುಬಂದಲ್ಲಿ, ಇವಾಗ ಚಿಕ್ಕ ಮಧುಬಂದಲ್ಲಿ ಇಬ್ಬರೇ ಕನ್ಯರು ಇರ್ತಾರೆ, ಬೇರೆ ಯಾರು ಇರೋದೇ ಇಲ್ಲ, बहनें रहती है, एक इंचार्ज हो गई और 2 बहनें हो ಅಥವಾ गई। 3 ಜನ ಇರ್ತಾರೆ, ಒಬ್ರು ಇನ್ಚಾರ್ಜ್ ಆಗ್ಲಿ ಅಥವಾ ಇಬ್ರು ಅಕ್ಕಂದ್ರಾಗ್ಲಿ, ಇಬ್ರು ಇರ್ತಾರೆ, ಇಲ್ಲ ಅಂದ್ರೆ 3 ಜನ ಇರ್ತಾರೆ। फिर उसके बाद उन दोनों लोग जो है वो आपस में बात करते हैं तो बोलते हैं लगाव है। ಸೊ ಅವರಿಬ್ರು ಪರಸ್ಪರದಲ್ಲಿ ಇದ್ದಾಗ ಚೆನ್ನಾಗಿ ಮಾತಾಡಿದ್ರೆ ಮತ್ತೆ ಅವರಿಗೆ ಹೇಳಲಾಗುತ್ತೆ ಇವ್ರದ್ದು ಅಟ್ಯಾಚ್ಮೆಂಟ್ ಇದೆ, ಸೆಳೆತ ಇದೆ ಅಂತ ಹೇಳ್ತಾರೆ। और अगर कहीं पे 3-4 लोग इकट्ठा बात करेंगे तो बोलते हैं कि ग्रुप में रहती है। ಅಥವಾ ಎಲ್ಲಾದ್ರೂ 3-4 ಜನ ಒಟ್ಟಿಗೆ ಇರ್ತಾರೆ, ಗ್ರೂಪ್ ನಲ್ಲಿ ಜೊತೆಯಲ್ಲಿದ್ರೆ ಅವರಿಗೆ ಮತ್ತೆ ಹೇಳ್ತಾರೆ ಇವ್ರು ಗ್ರೂಪ್ ಮಾಡ್ಕೊಂತಾರೆ, ಗ್ರೂಪ್ ನಲ್ಲಿ ಇದ್ದಾರೆ ಅಂತ ಹೇಳ್ತಾರೆ। और एक लोग के लिए बोलते हैं सोलह, माना ಮತ್ತೆ रहना ಒಬ್ರಿದ್ರೆ ಹೇಳ್ತಾರೆ ಸೋಲ್ ಇದೆ ಅಂತ, ಮತ್ತೆ ಯಾವ ತರ ಇರ್ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ। कैसे है ये प्रश्न है। अज्ञानी बोलते हैं कि ज्ञानी बोलते हैं? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಜ್ಞಾನಿ ಆಗಿದ್ರೆ ಹೇಳ್ತಾರ ಈ ತರ ಅಥವಾ ಅಜ್ಞಾನಿ ಆಗಿದ್ರೆ ಹೇಳ್ತಾರ? तो उनकी बात छोड़ दो, ಮತ್ತೆ ಅವ್ರ ಮಾತನ್ನ ಬಿಟ್ಬಿಡಿ, बक बक करने दो। ಬಗ್ ಬಗ್ ಅಂತ ಹೇಳಲಿಕ್ಕೆ ಬಿಟ್ಬಿಡಿ ಅವ್ರನ್ನ। अज्ञानी बक बक करेंगे ಅಜ್ಞಾನಿಗಳು ವಟ ವಟ ಅಂತಾರ या सत्य बोलेंगे? ಅಥವಾ ಸತ್ಯ ಹೇಳ್ತಾರ? बक बक करेंगे कर, ಅವ್ರು ಹಾಗೆ ವಟ ವಟ ಅಂತ ಇರ್ತಾರೆ, ಅನ್ಲಿ ಬಿಡಿ, उनको सोचना ही नहीं है। ಅವ್ರದಂತೂ ಯೋಚನೆನೇ ಮಾಡಬಾರ್ದು। जो विधि पूर्वक श्रीमत को अपनाते नहीं, काम चलाओ, चलो अमृत वेले उठना है, बैठना है, कोई देखे नहीं, कोई कहे नहीं कि यह उठा नहीं,
फिर चाहे बाप से मिलन मनाए या निद्रा से मिलन मनाए, यह काम चलाओ हो गया ना। अमृत वेले उठा बैठा लेकिन विधिपूर्वक नहीं, तो मूर्ति को भी बिठा देते हैं, लेकिन पूजा विधिपूर्वक नहीं होती है। लगाव तब होता है जब झुकाव होता है। ಯಾರು ವಿಧಿಪೂರ್ವಕವಾಗಿ ಶ್ರೀಮತವನ್ನು ಅಳವಡಿಸ್ಕೊಳ್ಳೋದಿಲ್ಲ, ಹಾಗೆ ಕೆಲಸ ನಡೆಯೋ ಥರ ಹಾಗೆ ನಡೀರಿ, ಅಮೃತ ವೇಳೆ ಎದ್ದೇಳ್ತಾರೆ, ಕುತ್ಕೊತಾರೆ, ಯಾರಾದರೂ ನೋಡಬಾರ್ದು, ಯಾರು ಈ ಥರ ನಮ್ಗೆ ಹೇಳಬಾರ್ದು, ಅರೆ ಇವರಂತೂ ಎದ್ದೇ ಇಲ್ಲ ಅಂತ ಅವ್ರು ಎದ್ಬಿಟ್ಟು ಮತ್ತೇನು ಮಾಡ್ತಾರೆ, ಬಲ್ಲೆ ಅವ್ರ ತಂದೆ ಜೊತೆ ಮಿಲನವನ್ನು ಮಾಡ್ತಾರೆ, ಇಲ್ಲ ಅಂದರೆ ನಿದ್ರೆ ಜೊತೆಯಲ್ಲಿ ಮಿಲನವನ್ನು ಮಾಡ್ತಾರೆ. ಮತ್ತು ಇದೇನಾಗೋಯ್ತು, ಕೆಲಸವನ್ನು ನಡೆಸೋ ಥರ ಆಗೋಯ್ತಲ್ವಾ. ಅಮೃತ ವೇಳೆ ಎದ್ದೇಳ್ತಾರೆ, ಕುತ್ಕೊತಾರೆ, ಆದರೆ ವಿಧಿಪೂರ್ವಕವಾಗಿ ನಡೆಯೋದಿಲ್ಲ. ತೋ ಅದೇ ಥರ ಮತ್ತು ಮೂರ್ತಿಗೂ ಸಹ ಕೂರಿಸ್ಬಿಡ್ತಾರೆ, ಆದರೆ ಪೂಜೆ ವಿಧಿಪೂರ್ವಕವಾಗಿ ನಡೆಯೋದಿಲ್ಲ. ಸೆಳೆತ ಆವಾಗ ಆಗುತ್ತೆ ಯಾವಾಗ ಮನಸ್ಸಿನಿಂದ ಬಗ್ಗಿರ್ತಾರೆ ಆ ಕಡೆ. बिना लगाव के झुकाव नहीं होता। आज के भक्तों का भी चाहे अल्पकाल की प्राप्ति की तरफ लगाव हो, तभी झुकाव होता है। आजकल पूज्य की तरफ लगाव नहीं है, अल्पकाल की प्राप्ति के तरफ लगाव है, लेकिन प्राप्ति कराने वाली पूज्य आत्माएं हैं, इसलिए झुकते उनकी तरफ ही हैं। तो समझा पूज्य की निशानी क्या है। कल्प कल्प की श्रेष्ठ पूज्य आत्माएं सदा स्वयं को संपन्न अनुभव करेंगी। ಸೆಳೆತ ಇಲ್ಲದೆ ಬಾಗೋದೇ ಇಲ್ಲ. ಇವತ್ತಿನ ಭಕ್ತರದು ಸಹ ಬಲ್ಲೆ ಅದು ಅಲ್ಪಕಾಲದ ಪ್ರಾಪ್ತಿಯ ಕಡೆ ಆಗಿರುವಂಥ ಸೆಳೆತನೇ ಆಗಿರಲಿ, ಅದು ಅವಾಗೇ ಆಗುತ್ತೆ ಯಾವಾಗ ಆ ಕಡೆ ನಾವು ಬಾಗ್ತೀವಿ. ಈಗಿನ ಸಮಯದಲ್ಲಿ ಪೂಜ್ಯರ ಕಡೆ ಸೆಳೆತ ಇಲ್ಲ, ಅಲ್ಪಕಾಲದ ಪ್ರಾಪ್ತಿಯ ಕಡೆನೇ ಸೆಳೆತ ಇದೆ. ಆದರೆ ಪ್ರಾಪ್ತಿಯನ್ನು ಮಾಡಿಸುವಂಥವ್ರು ಪೂಜ್ಯ ಆತ್ಮಗಳಾಗಿದ್ದಾರೆ, ಅದಕ್ಕೋಸ್ಕರ ಅವ್ರ ಕಡೆನೇ ಬಾಗ್ತಾ ಇರ್ತಾರೆ. ಮತ್ತು ಅರ್ಥ ಆಯ್ತಾ? ಪೂಜ್ಯರ ಗುರುತೇನಾಗಿದೆ? ಕಲ್ಪಕಲ್ಪದ ಶ್ರೇಷ್ಠ ಪೂಜ್ಯ ಆತ್ಮಗಳು ಯಾವಾಗಲೂ ಸ್ವಯಂವನ್ನು ಸಂಪನ್ನ ಅನುಭವ ಮಾಡ್ತಾರೆ. जो संपन्न होता है उसकी आँख किसी में भी नहीं जाती। पूज्य आत्मा संपन्न होने के कारण सदा ही अपने रूहानी नशे में रहेगी। उनके मन बुद्धि का झुकाव कहाँ भी नहीं होगा, न देह के संबंध में न देह के पदार्थ में। सबसे न्यारा और सबसे प्यारा ब्राह्मण जीवन का मजा जीवन मुक्त स्थिति में है। न्यारा अर्थात मुक्त। अव्यक्त वाणी तारीख 24 सितंबर 1992 पृष्ठ 17 मध्याह्न। ಯಾರು ಸಂಪನ್ನ ಆಗಿರ್ತಾರೆ ಅವರ ಕಣ್ಣುಗಳು ಯಾರಲ್ಲೂ ಹೋಗೋದೇ ಇಲ್ಲ. ಪೂಜ್ಯ ಆತ್ಮ ಸಂಪನ್ನ ಆಗಿರೋ ಕಾರಣದಿಂದ ಯಾವಾಗಲೂ ತಮ್ಮ ರೂಹಾನಿ ನಶೆಯಲ್ಲೇ ಇರ್ತಾರೆ. ಅವರ ಮನ್ಬುದ್ಧಿಯ ಸೆಳೆತ ಏನಿದೆ ಅದು ಎಲ್ಲೂ ಇರೋದೇ ಇಲ್ಲ. ನಾ ದೇಹದ ಸಂಬಂಧದಲ್ಲಿ ಅಥವಾ ದೇಹದ ಪದಾರ್ಥದಲ್ಲಿ ಎರಡರಲ್ಲೂ ಇರೋದಿಲ್ಲ. ಎಲ್ಲರಿಂದ ಭಿನ್ನರಾಗಿರ್ತಾರೆ ಮತ್ತು ಎಲ್ಲರಿಗೂ ಸಹ ಪ್ರಿಯರಾಗಿರ್ತಾರೆ. ಬ್ರಾಹ್ಮಣರ ಜೀವನದ ಮಜಾ ಏನಿದೆ ಅದು ಜೀವನ್ಮುಕ್ತ ಸ್ಥಿತಿಯಲ್ಲಿದೆ. ಭಿನ್ನ ಆಗಿರೋದು ಅಂದ್ರೇ ಮುಕ್ತರಾಗೋದು. ಅವ್ಯಕ್ತವಾಣಿ ತಾರೀಖ್ 24/9/92 ಪೇಜ್ ನಂಬರ್ 17 ಮಧ್ಯಾಂತ. ಮತ್ತೆ ಯಾರು ಸ್ನೇಹಿ ಆತ್ಮಗಳಾಗಿರ್ತಾರೆ ಅವರಿಗೋಸ್ಕರ ಅಂತೂ ಒಬ್ಬ ತಂದೆನೇ ಸಂಸಾರ ಆಗಿದ್ದಾರೆ. ಯಾವಾಗಲೂ ಶ್ರೀಮತದ ಕೈಯನ್ನ ಮಸ್ತಿಷ್ಕದಲ್ಲಿ ಅನುಭವನ ಮಾಡ್ತಾರೆ. ಅವಿನಾಶಿ ಸ್ನೇಹ ಏನಿದೆ ಅದು ಇಡೀ ಕಲ್ಪದಲ್ಲೂ ಸಹ ಸ್ನೇಹಿಯನ್ನಾಗಿ ಮಾಡಿಬಿಡುತ್ತೆ ಅದು. ಮತ್ತೆ ಪ್ರತಿಯೊಬ್ಬರು ಸ್ವಯಂವನ್ನ ಚೆಕ್ ಮಾಡ್ಕೊಳ್ಳಿ. ಯಾವಾಗಲೂ ಹೃದಯದ ಸ್ನೇಹದ ಅನುಭವಿ ಆಗಿದ್ದೀನ? ಅಥವಾ ಮಧ್ಯದಲ್ಲಿ ಸ್ನೇಹದಲ್ಲಿ ಎಲ್ಲಾದ್ರೂ ಲೀಕೇಜ್ ಆಗೋಗ್ಬಿಡತ್ತಾ? ಮಾಯೆ ಎಲ್ಲಾದ್ರೂ ಲೀಕೇಜ್ ಅಂತೂ ಮಾಡಿಸೋದಿಲ್ಲ ತಾನೆ? ಮಾಯೆ ಕೆಲಸನೇ ಏನಾಗಿದೆ? ಲೀಕೇಜ್ ಮಾಡಿಸೋದಾಗಿದೆ.
और जब लीकेज होता है ಮತ್ತು ಯಾವಾಗ ಲೀಕೇಜ್ ಆಗುತ್ತೆ तो अनिश्चय आ जाता है। ಆವಾಗ ಮತ್ತೆ ಅನಿಶ್ಚಯ ಬಂದ್ಬಿಡುತ್ತೆ. अनिश्चय आ जाता है तो बाप से दूर हो जाता ಮತ್ತೆ ಯಾವಾಗ ಅನಿಶ್ಚಯ ಬಂದ್ಬಿಡುತ್ತೆ ಆವಾಗ ತಂದೆಯಿಂದ ದೂರ ಆಗೋಗ್ತಾರೆ. है। अगर कोई भी आत्मा की तरफ प्रभावित होते हैं ಮತ್ತೆ ಯಾವುದೇ ಆತ್ಮಗಳ ಕಡೆ ಪ್ರಭಾವಿತರಾಗ್ತಾರೆ ಅಂದ್ರೆ कोई भी आत्मा ಯಾವುದೇ ಆತ್ಮಗಳಾಗಿರ್ಲಿ, चाहे उसकी विशेषता पर प्रभावित होते हो, ಬಲ್ಲೆ ಅವರ ವಿಶೇಷತೆಗಳ ಮೇಲೇನೆ ಪ್ರಭಾವಿತರಾಗ್ತೀರಾ चाहे विशेष गुण पर प्रभावित होते हो, ಅಥವಾ ವಿಶೇಷ ಗುಣಗಳ ಮೇಲೆ ಪ್ರಭಾವಿತರಾಗ್ತೀರಾ, तो परमात्म प्यार के अंदर अविनाशी के बदले ಮತ್ತೆ ಪರಮಾತ್ಮ ಪ್ರೀತಿಯಲ್ಲಿ ಅವಿನಾಶಿಯ ಬದಲಿ ಏನಾಗುತ್ತೆ, लीकेज हो जाता है। ಲೀಕೇಜ್ ಆಗೋಗುತ್ತೆ. तो लीकेज क्यों होता है? ಮತ್ತೆ ಈ ಲೀಕೇಜ್ ಯಾಕೆ ಆಗುತ್ತೆ? है इसलिए होता है ಅದಕ್ಕೋಸ್ಕರ ಆಗುತ್ತೆ कि आत्माओं का प्यार व्यभिचारी बन जाता है। ಯಾಕೆಂದ್ರೆ ಆತ್ಮಗಳ ಪ್ರೀತಿ ಏನಿದೆ ಇದು ವ್ಯಭಿಚಾರಿ ಆಗೋಗುತ್ತೆ. अगर एक बाप के प्यार में डूबे हुए हो ಒಂದ್ ವೇಳೆ ಒಬ್ಬ ತಂದೆಯ ಪ್ರೀತಿಯಲ್ಲಿ ಮುಳುಗಿದ್ರೆ तो लीकेज होने की संभावना ही नहीं। ಲೀಕೇಜ್ ಆಗುವಂತ ಸಂಭಾವನೆನೇ ಇಲ್ಲ. इसलिए हर एक अपने आप को चेक करे ಇದರಲ್ಲಿ ಪ್ರತಿಯೊಬ್ಬರು ಸ್ವಯಂವನ್ನ ಚೆಕ್ ಮಾಡ್ಕೊಳ್ಳಿ. कि लीकेज वाले सदा के स्नेही ಲೀಕೇಜ್ ಆಗುವಂತವ್ರು ಸದಾಕಾಲದ ಸ್ನೇಹಿ, सदा बाप के साथ, सदा ಯಾವಾಗ್ಲೂ ತಂದೆಯ ಜೊತೆಯಲ್ಲಿ, बाप के हाथ का वरदान माथे पर हो। ಯಾವಾಗ್ಲೂ ತಂದೆ ಕೈ ನಮ್ಮ ಕೈಯಲ್ಲಿರ್ಲಿ, ತಂದೆ ನೆನಪೇನಿದೆ ಛತ್ರಛಾಯ ನಮ್ಮ ಮೇಲಿರ್ಲಿ, ಆ ಥರ ಅನುಭವನ ಪಡೆಯುವಂಥವ್ರು ये अनुभव नहीं कर सकते हैं। ಈ ಅನುಭವನ ಅವ್ರು ಮಾಡ್ಕೊಳ್ಳಿಕ್ ಆಗೋದೇ ಇಲ್ಲ. इसलिए ज्ञानी तू आत्मा बाप को प्रिय है। ಅದಕ್ಕೋಸ್ಕರ ಜ್ಞಾನಿತು ಆತ್ಮಗಳು ತಂದೆಗೆ ಪ್ರಿಯ ಆಗಿದ್ದಾರೆ. सदा सुहागिन संकल्प में भी अन्य आत्मा प्रति एक सेकंड भी स्मृति में नहीं लावेगी, अर्थात संकल्प में भी किसी देहधारी के झुकाव में नहीं आएगी। लगाव तो बड़ी बात है, झुकाव भी नहीं। अलौकिक जीवन में भी अगर संकल्प मात्र भी, स्वप्न मात्र भी कोई देहधारी आत्मा तरफ झुकाव हुआ तो सदा सुहागिन के लिए महापाप गिना जाता है। तो सदा सुहागिन अर्थात एक बाप दूसरा न कोई। अव्यक्त वाणी तारीख 28 अप्रैल 1977 पृष्ठ 103 मध्याह्न। ಯಾವಾಗಲೂ ಸೌಭಾಗ್ಯವತಿ ಆಗಿರುವಂಥವ್ರು ಸಂಕಲ್ಪದಲ್ಲೂ ಸಹ ಅನ್ಯ ಆತ್ಮಗಳ ಪ್ರತಿ ಒಂದು ಸೆಕೆಂಡಿಗೂ ಸಹ ಸ್ಮೃತಿಯಲ್ಲಿ ತರೋದಿಲ್ಲ. ಅಂದರೆ ಸಂಕಲ್ಪದಲ್ಲೂ ಸಹ ಅವರು ಯಾವುದೇ ದೇಹದಾರಿಗಳ ಕಡೆ ಬುದ್ಧಿ ಬಾಗೋದಿಲ್ಲ. ಸೆಳೆತ ಆಗೋದು, ಅಟ್ಯಾಚ್ಮೆಂಟ್ ಆಗೋದಂತೂ ದೊಡ್ಡ ಮಾತಾಗಿದೆ. ಆದರೆ ಬುದ್ಧಿಯಿಂದನೂ ಸಹ ಅವರು ಬಾಗೋದಿಲ್ಲ, ಪ್ರಭಾವಿತರಾಗೋದಿಲ್ಲ. ಅಲೌಕಿಕ ಜೀವನದಲ್ಲಿ ಒಂದು ವೇಳೆ ಸಂಕಲ್ಪ ಮಾತ್ರದಲ್ಲೇ ಆಗಲಿ ಅಥವಾ ಕನಸಿನಲ್ಲೇ ಆಗಲಿ ಯಾವುದೇ ದೇಹದಾರಿ ಆತ್ಮಗಳ ಕಡೆ ಬುದ್ಧಿಯ ಪ್ರಭಾವಿತ ಆಯಿತು ಅಂದರೆ ಅವರಿಗೆ ಸದಾ ಸೌಭಾಗ್ಯವತಿ ಅಂತ ಹೇಳಿಸ್ಕೊಳೋಂಥವ್ರು ಯಾರಿದ್ದಾರೆ ಅವರಿಗೆ ಅದು ಮಹಾಪಾಪ ಅಂತ ಎಣಿಸಲಾಗುತ್ತೆ. ಸೊ ಈ ರೀತಿ ಯಾರು ಯಾವಾಗಲೂ ಸೌಭಾಗ್ಯವತಿ ಆಗಿರೋಂಥವ್ರಾಗಿದ್ದಾರೆ ಅಂದರೆ ಒಬ್ಬ ಶಿವಭಾವನ್ ಬಿಟ್ಟು ಬೇರೆ ಯಾರೂ ಇಲ್ಲ, ಆ ಥರ ಸ್ಟೇಜ್ ಇರಬೇಕು. ಅವ್ಯಕ್ತವಾಣಿ ತಾರೀಖ್ 28/4/77 ಪೇಜ್ ನಂಬರ್ 103 ಮಧ್ಯಾಂತ. ಓಂ ಶಾಂತಿ. ಸೆಲೆಕ್ಟೆಡ್ ಪಾಯಿಂಟ್ ನಂಬರ್ ಆಗಿತ್ತು 3783.